ಇಲ್ಲ ಅವನಿಗೆ ದೇವರನ್ನ ಪಡಿಬೇಕು ಅನ್ನುವ ಒಂದೇ ಒಂದು ಲಕ್ಷ್ಯ ಬಿಟ್ರೆ ಅವನಿಗೆ ಯಾವ ಕರ್ತವ್ಯ ಕರ್ಮಗಳ ಸಮಾಜನ ಸುಧಾರಣೆ, ಸನ್ಯಾಸಿ ಆಗಿದ್ದಾನೆ ಅವ್ನ್ ಸಮಾಜನ ಉದ್ಧಾರ ಮಾಡ್ಬೇಕು ಅದೇನೂ ಇಲ್ಲ. ಅದೆಲ್ಲ ಆಮೇಲೆ ಇಲ್ಲಿ ಮಾಡ್ಕೊಂಡ್ ಬಂದಿರೋದು. ಅವನಿಗೆ ಏನು ಇಲ್ಲ, ಬರೀ ದೇವ್ರನ್ನ ಪಡಿಬೇಕು ಅಷ್ಟೇ. ಅವನಿಗೆ ಯಾವ ಕರ್ಮಗಳು ಅವ್ನ್ ಮಾಡೋ ಹಾಗಿಲ್ಲ. ಗೃಹಸ್ಥರು ಮಾತ್ರ ಮಾಡ್ಬೇಕು. ಲೌಕಿಕ ಯುತನಾಗಿ ಜಾತಿ ಮಾತ್ರದ ವಿಧಿಗಳನ್ನೇ ಪಥಿಕರಿಸುತ್ತೆ ಭೋಗದ ಅಭಿಲಾಷೆಗಳು. ಇವುಗಳನ್ನೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ಪಾಪದ ಭೀತಿ ನಮ್ಗಿರುತ್ತೆ. ಇವುಗಳ್ ಮಾಡ್ಲಿಲ್ಲ ಅಂದ್ರೆ ನನಗ್ ಕಷ್ಟ ಆಗತ್ತೆ, ಇವುಗಳ್ ಮಾಡ್ಲಿಲ್ಲ ಅಂದ್ರೆ ನನಗ್ ದುಡ್ಡಂದ್ ಏನಾರು ಆಗತ್ತೆ, ಹೆಂಡತಿ ಮಕ್ಳಿಗೆ ಏನಾರು ಆಗತ್ತೆ, ಗಂಡನ್ಗೆ ಏನಾರ, ಅವೆಲ್ಲಾ ಏನಿರುತ್ತಲ್ಲ ಭೋಗದ ಅಭಿಲಾಷೆಯಿಂದನೇ ಈ ಕರ್ಮಗಳಲ್ಲಿ ತತ್ಪರ ಆಗ್ತೀವಿ. ಅವುಗಳಿಗೆಲ್ಲ ಹೇಳಿದೆ, ಇಂಥ ಕರ್ಮ ಮಾಡಿದ್ರೆ ಇಂಥ ಫಲ ಸಿಗತ್ತೆ. ಪುತ್ರ ಕಾಮೇಷ್ಟಿ ಯಾಗ ಅಂತಹ ದೊಡ್ಡ ದಶರಥ ಮಹಾರಾಜ ಅವನು ಮಾಡ್ದ ಅಂತ ಯಾಗ ಯಾಕೆ ಮಾಡೋದು? ಭೋಗದ ಅಭಿಲಾಷೆ. ಏನು ಬ್ರಹ್ಮಜ್ಞಾನಕ್ಕೋಸ್ಕರ ಯಾರು ಯಜ್ಞ ಯಾಗಾದಿಗಳನ್ನ ಮಾಡ್ತಾರ? ಎಲ್ಲರೂ ಅದಕ್ಕೇನೆ. ನಾವು ಈಗೆಲ್ಲ ಪ್ರತಿನಿತ್ಯ ಮಾಡ್ತಿರ್ತೀವಿ. ಹಳೇದವ್ರನ್ನ ಹೇಳ್ಬಿಟ್ಟು ನಾವು ಹಂಗ ಅಲ್ಲ ಅಂತಲ್ಲ. ನಾವು ಮನೇಲಿ ಏನಾರು ಕಷ್ಟ ಆದ ತಕ್ಷಣನೇ ಏನಾರ ಆದ ತಕ್ಷಣ ಪಾರಾಯಣ ಮಾಡೋಣ, ಸಿದ್ಧಾರೂಢರು ಪಾರಾಯಣ ತಪ್ಪು ಅಲ್ಲ. ಸಿದ್ಧಾರೂಢರು ಪಾರಾಯಣ ಮಾಡೋಣ, ದೇವಿ ಪಾರಾಯಣ ಮಾಡೋಣ, ಏನೋ ಒಂದ್ ಪರಿಸರ ಏನೋ ಆಗೋಣ, ಏನೋ ಮಾಡೋಣ. ಭೋಗದ ಅಭಿಲಾಷೆ, ಆ ಭೋಗದ ಅಭಿಲಾಷೆ ಕರ್ಮ. ಅವು ಜಾಸ್ತಿ ಮಾಡ್ತಿರತ್ತೆ ಅಂತ ಗೊತ್ತಾಗೋದಿಲ್ಲ. ನಾನು ಎಷ್ಟು ಆ ಬೆಂಕಿಗೆ ತುಪ್ಪ ಹಾಕ್ತಾ ಇರ್ತೀನಲ್ಲ, ಅದು ಇನ್ನೂ ಪ್ರಜ್ವಲಿಸ್ತಾ ಇರತ್ತೆ, ಆರೋದೇ ಇಲ್ಲ ಅದು. ಹಾಗೆ ಈ ಕರ್ಮಗಳಲ್ಲಿ, ವಿಧಿವಿಧಾನಗಳಲ್ಲಿ, ನಮ್ಮ ಜಾತಿ ಮಾತ್ರದ ಇವುಗಳಲ್ಲಿ ನಾನು ಬಹಳ ತತ್ಪರನಾಗಿದ್ರೆ ಅವುಗಳು ಸತ್ಯ. ನಾನ್ ಮಾಡ್ಲಿಲ್ಲ, ಮಾಡೋದು ತಪ್ಪಲ್ಲ, ಕರ್ಮ ತಪ್ಪಲ್ಲ. ಅವುಗಳ ಬಗ್ಗೆ ನನಗೆ ಭಾವನೆ ಇರುತ್ತಲ್ಲ, ಮಾಡ್ಲಿಲ್ಲ ಅಂದ್ರೆ ಅದು ಅಪರಾಧ ಭಾವ, ಮಾಡಿದ ತಕ್ಷಣ ಪುಣ್ಯ ಬಂದಿದೆ ಅನ್ನುವ ಅಹಂಕಾರ, ಅವೆಲ್ಲ ಅದು ನನ್ನನ್ನ ವಾಸನೆ ಉಂಟು ಮಾಡತ್ತೆ. ಕಾರ್ಯಗಳ ಕರ್ಮ ಯಾವುದು ಕೆಟ್ಟದಲ್ಲ, ಅವುಗಳ ಬಗ್ಗೆ ನಾನು ಮಾಡ್ತಾನೆ ಇರ್ತೀನಿ ಒಳಗಡೆ. ಅದನ್ ಮಾಡಿದ ತಕ್ಷಣ ನನಗೆ ಇವತ್ತೇನೋ ಒಂದ್ ಮಾಡ್ದೆ, ಪಾರಾಯಣ ಮಾಡ್ದೆ, ನನಗ್ ಒಳಗಡೆ ಅನ್ಸುತ್ತಲ್ಲ, ಧ್ಯಾನ ಒಂದ್ ಏನಾರು ಮಾಡ್ದೆ, ಇವತ್ ಬಹಳ ಚೆನ್ನಾಗ್ ಧ್ಯಾನ ಆಯ್ತು, ಒಳಗಡೆ ಅಲ್ಲಿ ವಾಸನೆ ಆಗಿದ್ದಲ್ಲ, ಅದು ಗೊತ್ತಾಗಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮ. ಅದಕ್ಕೆ ಗುರುಗಳು ಬೇಕು ಅನ್ನೋದು ಅದಕ್ಕೆಲ್ಲ. ಹಾಗಾಗಿ ಅವನ್ನೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ಜಾತಿ ವಿಧದ ಕರ್ಮಗಳನ್ನ, ಭೋಗದ ಅಭಿಲಾಷೆ, ಎಲ್ಲವೂ ಚೆನ್ನಾಗಿರ್ಬೇಕು, ಹೆಂಡತಿ ಮಕ್ಕಳು ಮನೆ ಇವೆಲ್ಲ ಚೆನ್ನಾಗಿರ್ಲಿ, ಅವೆಲ್ಲವೂ ನನಗಿರ್ಲಿ ಅಂತ ಭೋಗದ ಅಭಿಲಾಷೆಯಿಂದ ಮಾಡ್ತೀನಲ್ಲ. ನನಗೆ ಅಂತವ್ರಿಗೆ ಇಂತಹ ಭಾವನೆ ಇದ್ರೆ ಶತಜನ್ಮ ಬೇಕಾಗತ್ತೆ, 100 ಜನ್ಮ ಬೇಕಾಗತ್ತೆ. ಯಾಕೆಂದ್ರೆ ಪ್ರಜ್ಞೆನೆ ಬರೋದಿಲ್ಲ ನನಗೆ. ಎಲ್ಲಿ ದಿನ ಪ್ರತಿನಿತ್ಯ ಪ್ರಜ್ಞೆ ಎಲ್ಲಿ ಬರುತ್ತೆ ನನಗೆ? ಬೆಳಗ್ಗೆ ಅದು ಅಹಂಕಾರನೇ ಹೀಗಿದೆ, ಬೆಳಗ್ಗೆ ಎದ್ದ ತಕ್ಷಣನೇ ಅದ್ರ ಪ್ರವಾಹದಲ್ಲಿ ಅದ್ರಲ್ಲಿ ಏನೋ ಸದ್ಯ ಪುಣ್ಯದ ಕೋಟೆಯಿಂದ ಈ ಪ್ರವಚನವನ್ನ ಕೇಳ್ಬೇಕು ಅಂತೀವಲ್ಲ, ಇದೊಂದು ಮಾತ್ರ ನಿಷ್ಕಾಮ ಕರ್ಮ, ಇನ್ನೆಲ್ಲವೂ ಸಕಾಮ ಕರ್ಮ. ಇದೊಂದೇ ಈ ಕಡೆ ರಿವರ್ಸ್. ಅದಕ್ಕೆ ಬಹಳ ಕಷ್ಟ ಇದು. ಇದನ್ನ ಇಲ್ಲಿ ಕರ್ಕೊಂಡ್ ಬರೋದ್ ಬಹಳ ಕಷ್ಟ. ಸತ್ಸಂಗಕ್ಕೆ, ಪ್ರಪಂಚ ಕರ್ಕೊಂಡು ಹೋಗಕ್ಕೆ ಎಲ್ಲ ಕೋಟಿ ಜನ ಇದಾರೆ, ನನ್ ಮನಸ್ಸು ಅದಕ್ ತಯಾರಿ ಇರುತ್ತೆ. ಹೋಗೋರ್ ನೀರಿನ ಪ್ರವಾಹ, ಅದ್ರಲ್ಲಿ ಕೊಚ್ಕೊಂಡು ಹೋಗೋರೆ ಕೋಟಿ ಜನ, ಅದ್ರ ವಿರುದ್ಧ ಹೋಗೋನ್ ಯಾರೋ ಒಬ್ಬ ಬಹಳ ಸಾಮರ್ಥ್ಯ ಇರ್ಬೇಕಲ್ಲ. ಹಾಗೆ ಈ ಕರ್ಮದ ಜಾಲಗಳಾಗ್ಲಿ, ನನ್ನ ಜಾತಿಯದಾಗ್ಲಿ, ಮನೆ ಪರಿಸರ ಆಗ್ಲಿ, ನಾನು ಹೆಣ್ಣು ಗಂಡು ಇವುಗಳೆಲ್ಲ ಏನ್ ಭಾವನೆ ಇದೆಯಲ್ಲ, ಇದ್ರ ವಿರುದ್ಧ ಹೋಗ್ಬೇಕಾಗಿದೆ. ಅದು ಹೋಗೋದ್ ಬಹಳ ಕಷ್ಟ. ಎಲ್ಲಾರು ಇದ್ರಲ್ಲಿ ಕೊಚ್ಕೊಂಡ್ ಹೋಗೋರೇನೆ. ಅದು ನಾನ್ ಬಿಡಕ್ಕಾಗಲ್ಲ, ಬಿಟ್ರೆ ನನ್ ಪಾಪ ಭೀತಿ ಇವೆಲ್ಲ ಯಾರಿಗ್ ತುಂಬಾ ತೀವ್ರವಾಗಿರುತ್ತಲ್ಲ ಅಂತವ್ರು ಸ್ವಲ್ಪ 100 ಜನ್ಮ ಬೇಕಾಗತ್ತೆ. ಯಾಕೆಂದ್ರೆ ಕರ್ಮ ಅನ್ನೋದೇ ಹಾಗೆ. ಅದು ನಮ್ದು ಈಗ ನನ್ ಯಾಕೆ ಇಷ್ಟೊಂದು ಜನ್ಮ ಎತ್ತು ಬಂದಿದ್ದೀನಿ ಅಂದ್ರೆ ಅದೇ ಕರ್ಮದಿಂದನೇ. ಅದೇ ಕೇಳಿದುದನೆ ಮಗಳೆಯು ಕೇಳುತ್ತ, ಮೇಳೈಸಿದುದನೆ ಮೇಳೈಸುತ್ತ, ಉಂಡುದನೆ ಬಳಿಕ ಉಣ್ಣುತ್ತ, ಅವನೇ ಮಾಡಿದ್ದೇ ಮಾಡೋದು. ಅದೇ ಮಮಕಾರ, ಅದೇ ಮೋಹ, ಅದೇ ಇದು, ಅವುಗಳನ್ನ ಮಾಡೋದು, ಪುನಃ ಹೆಚ್ಚು ಮಾಡೋದು. ಹಳೆಯದ್ರಿಂದ ಮಾಡ್ತೀನಿ, ಇಲ್ಲಿ ಮಾಡೋದ್ರಿಂದ ಪುನಃ ಜಾಸ್ತಿ ಆಗತ್ತೆ, ಜಾಸ್ತಿ ಆಯ್ತು ದಿನ ಮಾಡೋದು, ಅನ್ಭವಿಸೋದು. ಇದರಿಂದ ಏನಾಗತ್ತೆ, ಕರ್ಮ ಒಳಗಡೆ ವಾಸನೆಗಳು ತೀವ್ರ ಆಗ್ತಾ ಹೋಗುತ್ತೆ. ಒಂದೊಂದು ಅದು ಮನಸ್ಸು ಬಹಳ ಇದೆ, ವಿಪರೀತ ಅಲೆಗಳು. ಸುಮ್ನೆ ನೀರು ತಣ್ಣಗಿತ್ತು ಏನು ಪರವಾಗಿಲ್ಲ, ಒಂದೇ ಒಂದ್ ಸಣ್ಣದ ಏನಾರು ಹಾಕಿದ ತಕ್ಷಣ ಎಷ್ಟು ಅಲೆಗಳು ಎದ್ಬಿಡುತ್ತಲ್ಲ. ಹಾಗೆ ನಿದ್ರೆ ಮಾಡಿದಾಗ ಸುಮ್ನೆ ಮನಸ್ಸು ತಣ್ಣಗಿರುತ್ತೆ. ಬೆಳಗ್ಗೆ ಎದ್ದಾಗ ನಾನು ಅಂತ ಒಂದು ಪ್ರಾರಂಭ ಆಗತ್ತೆ ಅಲೆ, ಎಷ್ಟು ಅದು ಹರಡ್ಕೊಂಡ್ಬಿಡುತ್ತಲ್ಲ. ಈಗ ಪ್ರಜ್ಞೆನೆ ಬರಲ್ಲ, ನಾನಂದ್ರೆ ಯಾರು ಅನ್ನೋ ದಿನ ಪ್ರಜ್ಞೆನೆ ಗೊತ್ತೇ ಆಗೋದಿಲ್ಲ. ನಾನಂದ್ರೆ ಯಾರು, ಏನಿದು ಅಂತ ಅಷ್ಟು ವಿಚಾರ ಮಾಡಕ್ ಬಿಡಲ್ಲ. ಆಗ್ಲೇ ಎದ್ದೇಳ್ತಿದ್ದಂಗೆನೆ ಪ್ರಾರಂಭ ಆಗತ್ತೆ,
ಓ ಈ ಮನೇಲಿ ಮಲ್ಗಿದ್ದೀನ, ಓ ಇವ್ರು ಇಲ್ಲಿದ್ದಾರೆ, ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು, ನೋಡಿ ಇವ್ರು ಹಿಂಗೆ ಮಲ್ಗಿದ್ದಾರೆ, ಇವ್ರು ಹಿಂಗ್ ಮಾಡ್ತಿದಾರೆ, ಇವ್ರು ಹಿಂಗ್ ಮಾಡ್ತಿದಾರೆ, ಹಂಗ್ ಮಾಡ್ತಿದಾರೆ, ನೆನ್ನೆ ಹಂಗ್ ಬಿಟ್ಟು ಬಂದಿದೆ, ಅವ್ರು ಕೊಡ್ಬೇಕು. ನಾನು ಪ್ರವಾಹನೆ, ಅಲೆಗಳು ವಿಪರೀತ, ಅದೇ ಕರ್ಮ. ಮನಸ್ಸು ಯಾವಾಗ ಚಲನೆ ಪ್ರಾರಂಭ ಆಯ್ತು ಅದು ಕರ್ಮ, ಅದ್ರದ್ದು ಕೆಲ್ಸನೇ ಚಲನೆ ಮಾಡೋದು. ಹಾಗಾಗಿ ಅದ್ರ ಜೊತೆಗೆ ಇವುಗಳೆಲ್ಲ ಇನ್ನೂ ಜಾಸ್ತಿ, ನಾನು ಇಂಥ ಜಾತಿಯವರು, ಇಂಥ ಕರ್ಮಗಳು, ಇಂಥದನ್ ಮಾಡ್ಬೇಕು, ಇವೆಲ್ಲ ಭಾವನೆಗಳಿದ್ರೆ ನಿಧಾನ ಆಗತ್ತೆ. ಆ ಮಾಡೋದು, ಅವುಗಳನ್ನ ಅನುಭವಿಸೋದು, ಮಾಡ್ತಾ 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 ಆ ಕರ್ಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ವಿವೇಕ ಕಡಿಮೆ ಆಗತ್ತೆ. ಯಾಕೆ ಇವುಗಳಲ್ಲಿ ಶ್ರೇಷ್ಠ, ಇವುಗಳನ್ನ ಮಾಡ್ಲೇಬೇಕು ಅನ್ನೋನಿಗೆ ಅಲ್ಲ, ಇವುಗಳಿಂದ ಏನು ಆಗೋದಿಲ್ಲ ಅಂದ್ರೆ ಕೇಳುವ ವಿವೇಕ ಕಡಿಮೆ ಆಗ್ಬಿಡತ್ತೆ. ಹಾಗಾಗಿ 100 ಜನ್ಮ ಬೇಕಾಗತ್ತೆ. ಹಾಗಾಗಿ ಆ ಕರ್ಮಗಳಲ್ಲಿ ಸ್ವಲ್ಪ ಪ್ರವಾಹವನ್ನ ಕಡಿಮೆ ಮಾಡ್ಕೋಬೇಕು. ಆಗ್ಲಿಲ್ವಾ ಸತ್ಸಂಗ ಮಾಡು. ಅವುಗಳನ್ನೇನೋ ಮಾಡ್ತೀನಿ, ಅವುಗಳನ್ನ ಬದಲಾವಣೆ ಮಾಡ್ತೀನಿ ಅಂತ ಹುಚ್ಚಾಟಕ್ ಹೋಗ್ಲೇಬಾರ್ದು. ಬದುಕನ್ನ ಚೇಂಜ್ ಮಾಡ್ತೀನಿ, ಮನೇನೇನೋ ಚೇಂಜ್ ಮಾಡ್ತೀನಿ, ಅವ್ರನ್ನ ಚೇಂಜ್ ಮಾಡ್ತೀನಿ, ಇವ್ರನ್ನ ಚೇಂಜ್ ಮಾಡ್ತೀನಿ, ಅವುಗಳನ್ನೆಲ್ಲಾ ನಿಲ್ಲಿಸ್ಬಿಡ್ತೀನಿ, ಅದ್ ಯಾವ್ದಕ್ಕೂ ಹೋಗ್ಬಾರ್ದು. ಅದಕ್ ಹೋದೆ ನಾನೇ ಹೊರ್ಟೋಗ್ತೀನಿ, ಕೊಚ್ಕೊಂಡು ಹೊರ್ಟೋಗ್ತೀನಿ. ಹಾಗಾಗಿ ಬಹಳ ಎಚ್ಚರಿಕೆ ಇರ್ಬೇಕು ಸಾಧಕ. ಆ ಮನಸ್ಸಿನ ವಿರುದ್ಧ ಏನೂ ಮಾಡಕ್ ಹೋಗ್ಬಾರ್ದು. ಅದಕ್ ಸುಮ್ನೆ ಉಪಾಯ ಮಾಡ್ಬೇಕು. ಮನಸ್ಸಿಗೆ ಯಾವಾಗಲೂ ಉಪಾಯ. ಅದು ಮನಸ್ಸಿಗೆ ಒಂದು ಸಲಿ ನಾವ್ ಮಾಡ್ತಾ ಇರೋದು ಅದಕ್ಕೆ ಇಷ್ಟ ಆಯ್ತು, ದೇವರ ಅನುಭವದ ಹತ್ರ ನೇರವಾಗಿ ಕರ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನಿಧಾನವಾಗಿ ಅದಕ್ಕೆ ರುಚಿ ಹತ್ತಿಸ್ಬೇಕಷ್ಟೆ. ಆ ರುಚಿ ಹಚ್ಚೋದೇ ಈ ಸತ್ಸಂಗ, ಇನ್ನೇನು ಮಾಡೋದಿಲ್ಲ ಇಲ್ಲಿ. ಅದಕ್ಕೆ ಅದನ್ನ ಬಿಡಿಸ್ತೀನಿ ಅಂತ ಹೋಗ್ಬಾರ್ದು. ಬಿಡಿಸ್ತೀನಿ ಅಂತ ಹೋದ್ರೆ ಬಹಳ ತೀವ್ರವಾಗಿ ವಾಪಸ್ ಬಂದ್ಬಿಡತ್ತೆ. ನಾನ್ ಇನ್ಮೇಲ್ ಕೋಪ ಮಾಡ್ಕೋಬಾರ್ದು ಅಂತ ತೀರ್ಮಾನ ಮಾಡು. ಈಗ ನಾನು ಒಂದ್ ಅರ್ಧ ಗಂಟೆ ಯಾರ ಮೇಲೂ ಕೋಪ ಮಾಡ್ಕೊಳಲ್ಲ ನೋಡು. ಬೇರೆ ಸುಮ್ನೆ ಕೂತಿದ್ರು ಏನು ಆಗ್ತಿರ್ಲಿಲ್ಲ, ಅದೇ ಟೈಮಿಗೆ ಯಾರೋ ಬರ್ತಾರೆ. ನಾವು ಅವನ್ನೆಲ್ಲಾ ಪರೀಕ್ಷೆ ಮಾಡಿದೀವಿ. ಯಾವತ್ತು ನಾನು ಇವತ್ತೊಂದು ದಿನ ದುಡ್ಡಿನ ಬಗ್ಗೆ ನಾನು ಯೋಚನೆ ಮಾಡಬಾರ್ದು ಅಂದ್ರೆ ಏನವತ್ತು ಕೋಟಿ ಸಲಿ ಬರುತ್ತೆ ಅದ್ರ ಯೋಚನೆ. ಅದಿಲ್ಲ ಅಂದ್ರೆ ಇರಕ್ಕೆ ಅಂದ್ರೆ ದಿನಾನು ಇರುತ್ತೆ. ಪರೀಕ್ಷೆ ಮಾಡ್ದಾಗ ಗೊತ್ತಾಗುತ್ತೆ ನನ್ಗೆ ಅಷ್ಟಿದೆ ಅಂತ. ನಾನೇನ್ ಅನ್ಕೊಂಡಿರ್ತೀನಿ, ನಾನ್ ದಿನ ದುಡ್ಡನ್ ಮಾಡಲ್ಲ, ಮಾಡೋದೇ ದಿನ ಅದು. ಹೆಂಡ್ತಿದ್ ಮಾಡಲ್ಲ, ರೂಪಗಳು ಬೇರೆ ಬೇರೆ. ಹಾಗಾಗಿ ಅವುಗಳ ವಿರುದ್ಧ ಹೋಗ್ತೀನಿ. ಅವಳ ಜೊತೆ ನಾನು ಏನೋ ಪೈಪೋಟಿ ಮಾಡಿ ಸಾಮರ್ಥ್ಯದಿಂದ ಗೆಲ್ತೀನಿ ಅಂತ ಯಾರು ಹೋಗಿದ್ದಾರೆ, ಇಲ್ಲಿವರೆಗೂ ಒಬ್ರು ಉದ್ಧಾರ ಆಗಿಲ್ಲ. ದೊಡ್ಡ ಅಂತ ಮಹಾತ್ಮರು, ದೊಡ್ಡ ಅಂತ ಋಷಿಗಳು ಎಲ್ಲರೂ ಅಧಪತನ. ಅದಕ್ಕೆ ಬಹಳ ಉಪಾಯ ಸತ್ಸಂಗ ಮಾಡು. ಗೃಹಸ್ಥ ಆಗಿರ್ಲಿ, ಸನ್ಯಾಸ ಆಗಿ ಏನಾರು ಆಗಿರೋ ಸತ್ಸಂಗ ಬಿಡಬಾರ್ದು. ಅದನ್ನೆಲ್ಲಾ ಉಪನಿಷತ್ತುಗಳು, ತೈತ್ತರ್ಯ ಉಪನಿಷತ್ತು ಎಲ್ಲಾ ತೈತ್ತರ್ಯ ಉಪನಿಷತ್ತೆ ಅವೆಲ್ಲವೂ ಹೇಳಿದೆ. ಏನಾರು ಮಾಡು, ತಪಸ್ ಮಾಡ್ತೀಯ ಪರವಾಗಿಲ್ಲ, ತಪಸ್ಸು ಶಮೆ ಧಮೆ ಎಲ್ಲಾ ಮಾಡಿದ್ಯಾ ಆಗ್ಲಿ ಪರವಾಗಿಲ್ಲ, ಸ್ವಾಧ್ಯಾಯ ಪ್ರವಚನ ಇವುಗಳನ್ನ ಮಾತ್ರ ಬಿಡಬಾರ್ದು. ಎಲ್ಲಿವರೆಗೂ ಆತ್ಮಜ್ಞಾನ ಆದ್ರೂ ಮುಂದೆನೂ ಮಾಡ್ತಿರ್ತಾರೆ. ನಮ್ಮ ಅಪ್ಪವರು ಕೊನೆವರೆಗೂ ಮಾಡೋದು. ಹಾಗಾಗಿ ನಾವು ಇನ್ನು ಸಾಧಕರು ಎಷ್ಟಿರ್ಬೇಕಲ್ಲ, ಎಷ್ಟು ಎಚ್ಚರಿಕೆಯಿಂದ ಮನಸ್ಸನ್ನ ಬಳಸ್ಬೇಕಲ್ಲ. ಆ ವಾಸನೆಗಳನ್ನ, ಲೌಕಿಕ ಇವುಗಳೆಲ್ಲ ಏನು ವಿಧಿವಿಧಾನಗಳನ್ನ ಕೆಲವು ಸಲ ಯಾಕ್ರಿ ಪ್ರವಚನ ಬರಕ್ಕಾಗಿಲ್ಲ, ನಮ್ ಮನೇಲಿ ಪೂಜೆ ಇಟ್ಕೊಬಿಟ್ಟಿದ್ರು, ಮನೆ ದೇವ್ರದದು ಬಹಳ ಮಡಿ, ಹಂಗೆಲ್ಲ ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಅದಕ್ಕೆ ಮನೆ ದೇವ್ರಿಗೆ ಹೋಗಿದ್ದೆ. ನಮ್ ಮನೆ ದೇವ್ರು ಉಗ್ರ ರೂಪ. ಹೇಗೆ ಶ್ರವಣಾದಿಗಳು ಫಲ ಕೊಡುತ್ತೆ? ಕರ್ಮದಲ್ಲೂ ಆಸಕ್ತಿ, ಆ ವಿಧಿವಿಧಾನಗಳಲ್ಲೂ ಆಸಕ್ತಿ. ಈ ಪ್ರವಚನ ದೇಹ ನಾನಲ್ಲ ಅಂತ ಅನುಭವ ಹೋಗ್ಬೇಕಾಗಿದೆ. ದೇಹ ನಾನು ಅನ್ನೋದು ಅಲ್ಲ ಇದು, ಅದ್ರಿಗಿಂತ ಪೂರ್ತಿ ಕಡಿಮೆ. ಹಾಗಾಗಿ ಇಂತಹ ವಾಸನೆಗಳೆಲ್ಲ ಇದ್ರೆ ಆತ್ಮಜ್ಞಾನ ಬಹಳ ದೂರ. ಹಾಗಾಗಿ 100 ಜನ್ಮ ಬೇಕಾಗತ್ತೆ. ಈ ರೀತಿ ಭಾವನೆಗಳಿದ್ರೆ ಇದ್ರೂ ಸಹ ನನಗ್ ಆಗೋದಿಲ್ಲ ಅವುಗಳನ್ನೆಲ್ಲ ಅಂತಿದ್ರೆ ಸತ್ಸಂಗ ಮಾಡು. ಗುರುಗಳಂತ ಅವ್ರ ಹತ್ರ ಕೇಳ್ಕೋಬೇಕು, ಗುರುಗಳನ್ನೇ ಕೇಳ್ಕೋಬೇಕು. ಗುರುಗಳೇ ಅವುಗಳ ಬಗ್ಗೆ ಎಲ್ಲ ನನಗ್ ಬಹಳ ಅಭಿಮಾನ ಇದೆ, ಏನು ದೊಡ್ಡ ಅವಮಾನ ಅಲ್ಲ ಗುರುಗಳ ಹತ್ರ ಹೇಳ್ಕೊಳಕ್ಕೆ. ಅವ್ರ ಹತ್ರ ಹೇಳ್ಬೇಕು, ನನಗ ಇವೆಲ್ಲ ಜಾತಿಯ ಅಭಿಮಾನ, ನನಗ್ ಮನೆ ಇದ್ರದು, ಹೆಂಡತಿ ಮಕ್ಕಳದು ತೀವ್ರ ಇದೆ ನನಗೆ, ಅವೆಲ್ಲ ಆಗೋದಿಲ್ಲ ಗುರುಗಳೇ, ನೀವೇ ನನಗ್ ಅದಕ್ಕೆ ಉಪಾಯ ಮಾಡ್ಬೇಕಂತ ಅವ್ರು ಕೇಳ್ಬೇಕು. ಅವ್ರ ಏನ್ ಹೇಳ್ತಾರೋ ಹಾಗ್ ಮಾಡ್ಬೇಕು. ಹಾಗಾಗಿ ಅವುಗಳನ್ನ ಕಳ್ಕೊಂಡ್ ಆಮೇಲೆ ಸತ್ಸಂಗ ಬರ್ತೀನಿ ಅಂತ ಹೋಗ್ಬಾರ್ದು. ಇಲ್ಲ ನಾನೆಲ್ಲಾ ಕಳ್ಕೊಬಿಟ್ಟಿದೀನಿ, ನನ್ಗೇನ್ ಸತ್ಸಂಗ ಏನ್ ಬಹಳ ದೊಡ್ಡದು ಅದಕ್ಕೂ ಹೋಗ್ಬಾರ್ದು. ಬಹಳ ಒಂದು ಹದ ಅದು ಉಪಾಯ. ಹಾಗಾಗಿ ಅಂತಹ ಮನಸ್ಸು ಬಹಳ ಅದೇ ಕರ್ಮಗಳಲ್ಲಿ ಅವುಗಳನ್ನೆಲ್ಲಾ ನಾವು ನಂಬ್ಕೊಂಡಿದ್ರೆ ಸ್ವಲ್ಪ ನಿಧಾನ ಆಗತ್ತೆ ಆತ್ಮಜ್ಞಾನ. ಅವುಗಳು ಬಹಳ ಜನ್ಮವನ್ನ ಉಂಟು ಮಾಡತ್ತೆ. ಇನ್ನ 2ನೇವರು ಮುಮುಕ್ಷು. ಜಗವಿದು ನಿಜ, ಈ ಜಗತ್ತೆಲ್ಲ ನಿಜ ಇದೆ, ಇವರೆಲ್ಲರೂ ನಿಜ ಇದ್ದಾರೆ. ತಂದೆ ತಾಯಿ ಮನೆ ಇವೆಲ್ಲವೂ ನಿಜ ಇದೆ. ಯಾಕೆ ಅನುಭವಿಸ್ತಾ ಇರ್ತೀನಿ ಅವನ್ನೆಲ್ಲ ನಾನು. ಹಾಗಾಗಿ ಜಗವಿದು ನಿಜ, ಇದರೊಳು ಬಾಹ್ಯ ಕರ್ಮವೇ ಮಿಗಿಲೆಂದು. ಹೊರಗಡೆ ನನ್ನ ಬದುಕು ಏನಿದೆಯಲ್ಲ ಇದು ಅತ್ಯಂತ ಮಹತ್ವ. ನಮ್ಮ ಅಪ್ಪವರು ಇದನ್ನ ಬಹಳ ಮಹತ್ವ ಕೊಟ್ರು. ಅವ್ರ ಅಂತಿದ್ರು, ನೀವು ಕ್ಷಮೆ ಏನು ಹೇಳ್ತೀರಲ್ರಿ
ಅದ್ರಿಗಿಂತ ಮೊದ್ಲು ದಮೆ ಮಾಡಿ ಸಾಕು, ತಾನೇ ಕ್ಷಮೆ ಆಗತ್ತೆ ಅಂತಿದ್ರು. ಇವ್ರು ಜೈನರು ಮಹಾಮುನಿಗಳವರೆಲ್ಲ ಇದಾರಲ್ಲ, ಅವರೆಲ್ಲರೂ ಮೊದಲು ಹೊರಗಿನ ಬದುಕನ್ನ ಸ್ವಚ್ಛ ಇಟ್ಕೋ, ತಾನೇ ಒಳಗ್ ಸರಿ ಆಗತ್ತೆ. ನೀನ್ ಆರಾಮ ಹೊರಗಡೆ ಹೆಂಗೋ ಬದುಕ್ಬಿಡು, ಒಳಗಡೆ ಹೆಂಗ್ ಆರಾಮ್ ಇರ್ತೀಯ? ಹೊರಗಡೆ ಏನೇನೋ ಸಿಕ್ಕದ್ ನೋಡ್ಬಿಟ್ಟಿದ್ಯಾ, ಸಿಕ್ಕಂಗೆ ಎಲ್ಲಾರ್ದ ಜಗಳ ಆಡ್ಬಿಟ್ಟಿದ್ಯಾ, ಕುತ್ಕೋ ಆರಾಮ ಒಳಗಡೆ ನೋಡೋಣ, ಹೆಂಗ್ ಬಿಡುತ್ತೆ ಅದು? ಹಾಗಾಗಿ ಹೊರಗೆ ಬಹಳ ಸ್ವಚ್ಛವಾಗಿರ್ಬೇಕು, ಅದು ಬಹಳ ಮಹತ್ವ ಕೊಟ್ಟವ್ರು ನಮ್ಮ ಅಪ್ಪವ್ರು. ಹಾಗೆ ಬದುಕಿದ್ರು. ಒಂದು ದಿನ ಯಾರಿಗೂ ಅಪಶಬ್ದ ನುಡಿಲಿಲ್ಲ, ಏನು ಕ್ರಮ ತಪ್ಪಿ ನಡಿಲಿಲ್ಲ. ಏನು ಜೀವನ ಅದು, ನಮ್ಗದು ಊಹೆ ಮಾಡಕ್ಕಾಗಲ್ಲ. ನಮಸ್ಕಾರ ಮಾಡ್ಬೋದು ಅಷ್ಟೇ, ಏನೂ ಊಹೆ ಮಾಡಕ್ಕಾಗಲ್ಲ, ಮಾಡಕ್ಕೂ ಬಹಳ ಕಷ್ಟ. ಆದ್ರೆ ಪ್ರಯತ್ನ ಮಾಡ್ಬೋದು. ಗುರುವಿನ ಕರುಣೆ ಬೇಡ್ಕೊಂಡು ನಾವು ಪ್ರಯತ್ನ ಮಾಡಿದ್ರೆ ನಾವು ಮಾಡ್ಬೋದು. ಅವ್ರ ಗುರುಗಳು ಅದನ್ನೇ ಹೇಳ್ತಿರೋದು, ನಾನು ಒಬ್ಬನಿಗೆ ಆಗತ್ತೆ ನಿಮ್ಗೆ ಆಗಲ್ಲ ಅಂತಲ್ಲ. ನಾವೇನಂತೀವಿ, ಅದ್ ಯಾರೋ ಒಬ್ರಿಗೆ ಅಪರೂಪಕ್ಕೆ ಅವ್ರು ಅದನ್ನ ಹೇಳಿದಾರ, ನಾನ್ ಯಾರೋ ನನ್ನಂತ ಒಬ್ಬನಿಗೆ ಮಾತ್ರ, ನಿಮ್ಮಂತವ್ರಿಗೆಲ್ಲ ಆಗಲ್ಲ, ನೀವೆಲ್ಲ ಅಜ್ಞಾನಿಗಳು, ನಾನ್ ಏನ್ ಹೇಳ್ತೀನಿ ನಾನ್ ಕೇಳ್ಕೊಂಡ್ ಹೆಂಗ್ ಬೇಕಾದ್ರೆ ಇರಿ ಅಂತ ಹೇಳ್ತಾರ. ನಿಮ್ಗೆ ನೀವು ಹಂಗೆ ಇರೋದು ನಮ್ಮ ಅಪ್ಪವ್ರು ಅಂತಿದ್ರು. ಗುರುಗಳ ಕಷ್ಟ ರೀ, ಗುರುಗಳ ಪದವಿ ಬಹಳ ಕಷ್ಟ. ಯಾಕೆ? ಅವ್ರನ್ನ ಶಿಷ್ಯ ನೋಡ್ತಿರ್ತಾರೆ, ಗುರುಗಳು ಹೇಗ್ ಬದುಕ್ತಿರ್ತಾರೋ ಹಾಗೆ ಅಂತ. ಅದಕ್ಕೆ ಅವರು ಒಂದು ದಿನ ತಪ್ಪಲಿಲ್ಲ, ಒಂದು ಕ್ರಮ ತಪ್ಪಿ ನಡಿಲಿಲ್ಲ. ಒಂದು ಜೀವನ ಏನು, ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ಸಮಯ ತಪ್ಪೋದು, ಆಹಾರ ಆಗ್ಲಿ ವಿಹಾರ ಆಗ್ಲಿ ಮಾತಾಡೋದಾಗ್ಲಿ, ಅವ್ರಿಗೆ ಏನ್ ಬೇಕಾಗಿತ್ತದು? ಇಡೀ ಜಗತ್ತೇ ಅವ್ರಿಗೆ ಕಾಯ್ಕೊಂಡ್ ನಿಂತಿರ್ತಿತ್ತು. ಅವ್ರನ್ನ ಬರೀ ನೋಡ್ಲಿ ಮಾಡ್ಲಿ, ಅವ್ರು ಏನ್ ಅದಕ್ಕೆ ಸಮಯಕ್ಕೆ ಅವ್ರು ಬಡವನೇ ಬಂದ್ ಕಾಯ್ತಾ ಇರ್ಲಿ, ಅವ್ರಿಗೂ ಹಾಗೇನೆ ದರ್ಶನ. ಅವ್ರು ಯಾರೋ ದೊಡ್ಡ ಮಿನಿಸ್ಟರ್ಗಳಿರ್ಲಿ, ಯಾವನೇ ದೊಡ್ಡ ಮುಖ್ಯಮಂತ್ರಿ ಯಾರು ಬರ್ಲಿ, ಅವ್ರಿಗೂ ಅಷ್ಟೇ ಪ್ರಾಧಾನ್ಯತೆ. ಅವ್ರಿಗಿಂತ ಇನ್ನು ಬಡವರಿಗೆ ಜಾಸ್ತಿ ಪ್ರೀತಿ ಮಾಡ್ತಿದ್ರು. ಎಷ್ಟು ಸಲ ನಾವು ಸತ್ಸಂಗವನ್ನ ಕೊಲ್ಲಾಪುರದಲ್ಲಿ ಇದ್ವಲ್ಲ, ಅವಾಗ ಅಪ್ಪವ್ರೆಲ್ಲ ಅವ್ರ ಜೊತೆನೆ ನಾವ್ ಇರ್ತಿದ್ವಲ್ಲ. ದೊಡ್ಡ ದೊಡ್ಡ ಜಡ್ಜ್ಗಳು, ಅವ್ರು ಇವ್ರು ಬಹಳ ಸೆಕ್ಯೂರಿಟಿ ಜೊತೆ ಬರ್ತಿದ್ರು. ಅವ್ರೆಲ್ಲಾರ್ನು ಸೆಕ್ಯೂರಿಟಿ ಎಲ್ಲ ನಿಲ್ಸಿ ಆಮೇಲೆ ಅಪ್ಪವ್ರ ದರ್ಶನಕ್ಕೆ ಒಂದು ಸಲಿ 3 ನ್ಯಾಯಾಧೀಶರು ಒಟ್ಟಿಗೆ ಬಂದ್ಬಿಟ್ಟಿದ್ರು. ದೊಡ್ಡ ದೊಡ್ಡ ಸುಪ್ರೀಂ ಕೋರ್ಟ್ ಅವ್ರೆಲ್ಲ. ನಮ್ದು ಅಲ್ಲಿ ಶಿಬಿರ ಕ್ಲಾಸ್ ನಡೀತಿತ್ತು, ಅಪ್ಪವ್ರನ್ನ ದರ್ಶನ ಮಾಡಕ್ ಬಂದಿದ್ರು. ಅವ್ರನ್ನೆಲ್ಲ ಮಾತಾಡ್ಸ, ಎಲ್ಲಾರು ಬನ್ನಿ ಅಲ್ಲಿ, ಎಲ್ಲಿಗೆ? ಸತ್ಸಂಗಕ್ಕೆ. ಎಲ್ಲಾರು ಅವ್ರು ಬಂದ್ ಕುತ್ಕೋಬೇಕು. ಅಪ್ಪವ್ರ ಪ್ರವಚನಕ್ಕೂ ಸಹ ಅವ್ರ ಎಂತವ್ರೇ ದೊಡ್ಡವ್ರಿರ್ಲಿ, ಎಲ್ಲಾ ಬಂದ್ ಹೆಂಗ್ ಸರಳವಾಗಿ ಕುತ್ಕೋತಿದ್ರು. ಅಪ್ಪವ್ರು ಅವ್ರನ್ನ ಎಲ್ಲ ಹೊಗಳಿ, ಅವ್ರನ್ನ ಎಲ್ಲ ದೊಡ್ಡವ್ರನ್ನಂಗ್ ಮಾಡಿ ಕಳಿಸ್ತಿದ್ರು. ಅದು ನಮ್ಮ ಅಪ್ಪವ್ರ ಸಾನ್ನಿಧ್ಯ. ಆ ರೀತಿಯಾಗಿ ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ನಾವ್ ಹಂಗೇನೋ ಮಾಡ್ತೀವಿ ಅಂತೆಲ್ಲ ಆದ್ರೆ ಬಹಳ ಕಷ್ಟ. ಆದ್ರೆ ಅವ್ರ ಅನುಗ್ರಹ ಪಡೆದು ಹೊರಗಿನ ಜೀವನ ಇಟ್ಕೋಬಹುದು. ನಮ್ ಕೈಲೂ ಬಹಳಷ್ಟಿದೆ. ಬೆಳಗ್ಗೆ ಎದ್ದೇಳೋದ್ ನಮ್ ಕೈಲಿ ಇದೆಯೋ, ಅದು ದೈವದ ಕೈಲಿದೆಯೋ? ಬ್ರಹ್ಮ ಗುರುಗಳು ಬಂದ್ ಎದ್ದೇಳಿಸ್ಬೇಕು. ಬಾಕಿದೆಲ್ಲ ನಮ್ ಕೈಲಿದೆ. ಮೋಹ ಮಮಕಾರ, ದುಡ್ಡು ಎಣ್ಸೋದು, ಹೆಂಡತಿ ಮಕ್ಳದ್ ಮಾತಾಡೋದು, ಬೇರೆಯವ್ರ ಜೊತೆ ಜಗಳ ಆಡೋದು, ಮಾತಾಡೋದು, ಹೆಂಗ್ ಬೇಕಾದ್ರೂ ಜೀವನ ಮಾಡೋದು, ಏನ್ ಬೇಕಾದ್ರೂ ತಿನ್ನೋದು ನಮ್ ಕೈಲಿದೆ. ಇವುಗಳನ್ನ ಮಾಡೋದ್ ಮಾತ್ರ ದೇವ್ರು, ಗುರುಗಳು, ದೈವ. ಎಲ್ಲೋ ನಾನೇ ದಾರಿ ತಪ್ತಿದ್ದೀನಲ್ಲ, ನಾನೇ ಉದ್ಧಾರ ಆಗೋದನ್ನ ತಪ್ಪಿಸ್ಕೊತಾ ಇರ್ತೀನಿ. ಹಾಗಾಗಿ ಈ ಅಭ್ಯಾಸಿ ಮುಮುಕ್ಷ ಇದಾನಲ್ಲ ಶ್ರೇಷ್ಠ. ಇಂಥ ಮುಮುಕ್ಷ ನಾವೇ ಆಗ್ಬೇಕು. ಯಾರ್ದೋ ಕತೆ ಅಲ್ಲ, ನನ್ ಕತೆನೇ ಇದು. ಈ ಪ್ರವಚನ ಜ್ಞಾನ ಇವೆಲ್ಲ ಕೇಳ್ತಿರೋದು ನನ್ ಕತೆ, ನಾನ್ ಆಗ್ಬೇಕು. ಹಾಗಾಗಿ ಆ ಮುಮುಕ್ಷು ಅನ್ನೋನಿಗೆ ಜಗತ್ತಿದೆಲ್ಲ ಸತ್ಯ ಇದೆ, ಬಾಹ್ಯ ಕರ್ಮವೇ ಮಿಗಿಲೆಂದು. ಹಾಗಾಗಿ ಹೊರಗಡೆ ಏನು ಬದುಕಿದೆಯಲ್ಲ ಇದು ಅತ್ಯಂತ ಶ್ರೇಷ್ಠ. ಇವುಗಳಲ್ಲಿ ವ್ಯತ್ಯಾಸ ಮಾಡಿದ್ರೆ ಒಳಗಡೆ ವ್ಯತ್ಯಾಸ ಆಗತ್ತೆ. ನಾವೇ ಒಂದು ದಿನ ನೋಡಿ, ನಾವ್ ಹೆಂಗೋ ಯಾವ್ದಾದೋ ಎಲ್ಲೋ ಹೋಗಿ ಏನೇನೋ ವಿಪರೀತ ತಿಂದಿರ್ತೀವಿ. ಮದ್ವೆ ಮನೆಗಳು ಎಲ್ಲೋ ಹೋದ್ವಿ, ಹೋಟೆಲ್ ಅಲ್ಲಿ ಹೋದ್ವಿ, ವಿಪರೀತ ತಿಂದು ಏನ್ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಚೆನ್ನಾಗೆಲ್ಲ ಮಜಾ ಮಾಡಿ ರಾತ್ರಿ ಮಲಗ್ದೆ, ಬೆಳಗ್ಗೆ ಬಾ ಪ್ರವಚನ, ಏನ್ ಅದು ಮೈಗೂಡುತ್ತಾ, ಅದು ಕೇಳಕ್ಕಾರು ಬಿಡುತ್ತಾ ಅದು? ಹಾಗಾಗಿ ಹೊರಗಿನ ಬದುಕು ಬಹಳ ಶ್ರೇಷ್ಠ. ಹಾಗಾಗಿ ಆ ಜೈನ ಮುನಿಗಳೆಲ್ಲ ಇದಕ್ ಬಹಳ ಪ್ರಾಧಾನ್ಯತೆ. ಅವ್ರು ಅದನ್ನೇ ಹೇಳ್ತಾರೆ ಯಾವಾಗ್ಲೂ, ದಮೆ ತುಂಬಾ ಮುಖ್ಯ. ದಮೆ ಇದ್ರೆ ತಾನೇ ಕ್ಷಮೆ ಆಗತ್ತೆ. ನೀವು ಇಂದ್ರಿಯಗಳನ್ನ ಚೆನ್ನಾಗ್ ಬಳಸಿ, ಒಳ್ಳೇದಕ್ಕೆ ಜ್ಞಾನಕ್ಕಾಗಿ ಬಳಸಿ, ಅದನ್ನ ಪ್ರವಚನಕ್ಕೆ ಏನು ಜ್ಞಾನವನ್ನ ಕೇಳೋದು, ಜ್ಞಾನವನ್ನ ನೋಡೋದು, ಜ್ಞಾನವನ್ನ ಚಿಂತನ ಮಾಡೋದು, ಜ್ಞಾನದ ಇದನ್ನೇ ಮಾಡೋದು, ಅವುಗಳಿಗಾಗಿ ಆ ದೇಹಾದಿಗಳನ್ನ ಬಳಸು. ಮಿತ ಆಹಾರ, ಮಿತವಾಗಿ ಮಾತಾಡೋದು, ಮಿತವಾಗಿ ಇರೋದು, ಅದನ್ನ ನಿದ್ದೆ ಎಷ್ಟ್ ಬೇಕಷ್ಟ್ ಮಾಡೋದು, ಎಷ್ಟ್ ಬೇಕಷ್ಟ್ ಎಚ್ಚರ ಇರೋದು. ಮಾಡ್ತೀನಿ ಅಂತ ಯಾವಾಗ್ಲೂ ರಾತ್ರಿ ಎಲ್ಲಾ ಜಾಗರಣೆ ಮಾಡೋದು. ಯಾಕೆ? ಸಾಧನೆ ಮಾಡೋ ಅಂದಿದಾರಲ್ಲ, ರಾತ್ರಿ ಎಲ್ಲಾ ಮಾಡೋದು, ಹಗಲೆಲ್ಲಾ ಮಲ್ಕೊಳ್ಳೋದು. ಅದೇನ್ ಸಾಧಕ ಆಗ್ತಿವಿ? ಅದಕ್ಕೆ ನಮ್ಮ ಅಪ್ಪವ್ರು ಅಂತಿದ್ರು, ಅದಕ್ಕೊಂದು ದೇಹಕ್ಕೆ ಒಂದು ಭಾಷೆ ಇದೆ. ಆ ಭಾಷೆನ ನೋಡ್ಬೇಕು. ಅದು ಮಾತಾಡ್ತಿರುತ್ತೆ, ನಮಗ್ ಪ್ರಜ್ಞೆನೇ ಇಲ್ಲ. ಬರೀ ನನ್ ಮಾತೇ ನನಗೆ, ನಾನ್ ಎದುರುಗಡೆಯವ್ರ ಮಾತು ಕೇಳಿಸ್ಕೊಳಲ್ಲ, ಪಕ್ಕದವ್ರದ್ದು ಕೇಳಿಸ್ಕೊಳಲ್ಲ, ಹೊರಗಡೆದೇ ಏನು ಕೇಳಿಸ್ತಿಲ್ಲ, ನನ್ನ ದೇಹ ಮಾತಾಡೋದ್ ಗೊತ್ತಾಗತ್ತ? ಆದ್ರೆ ಸೂಕ್ಷ್ಮವಾಗಿ ಅದನ್ನ ಅದ್ರ ಕಡೆ ಲಕ್ಷ್ಯ ಕೊಡು. ನನ್ನ ದೇಹ ಮಾತಾಡ್ತಿರತ್ತೆ, ನನ್ ದೇಹ ಹೇಳ್ತಿರತ್ತೆ ಸಾಕು ಅಂತ ಹೇಳುತ್ತಲ್ಲ. ಊಟ ಮಾಡ್ಬೇಕಾದ್ರೆ ಅದ್ ಹೇಳ್ತಿರತ್ತೆ ಸಾಕು ಅಂತ. ನಾವ್ ಇಲ್ಲ ಇನ್ನೊಂದ್ ಚೂರ್ ಜಾಸ್ತಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕದ, ನಿದ್ದೆ ಮಾಡ್ತೀಯ, ಇನ್ಯಾವ ಮನನ, ಇನ್ಯಾವ ನಿಧಿಧ್ಯಾಸನ,
ಎಲ್ಲ ಅದೇ ಕೊನೆಗೆ ಅಲ್ಲಿ. ಹಾಗಾಗಿ ಆಹಾರ ವಿಹಾರ ಯುಕ್ತ, ಭಗವದ್ಗೀತೆನೂ ಅದೇ ಹೇಳೋದು, ಯುಕ್ತ ಆಹಾರ ವಿಹಾರ ಅವೆಲ್ಲ ಇರ್ಲೇಬೇಕು. ಎಲ್ಲಾ ಮಹಾತ್ಮರನು ಇದನ್ನೇ ಹೇಳ್ತಿರೋದು. ಹೇಳುವ ರೀತಿಯಲ್ಲಿ ಬದಲಾವಣೆ ಹೊರ್ತು ಎಲ್ಲರೂ ಇದನ್ನೇ ಹೇಳ್ತಿರೋದು. ಹಾಗಾಗಿ ಅವರು ಜೈನ ಮುನಿಗಳೆಲ್ಲ ಹೇಳ್ತಾರೆ, ಇಂದ್ರಿಯಗಳನ್ನೆಲ್ಲ ನೀನು ವಿಪರೀತವಾಗಿ ನೋಡೋದ್ ಕಡಿಮೆ ಮಾಡು, ಇಂಥದನ್ನೇ ನೋಡ್ಬೇಕು ಅಂತ ಅದಕ್ಕೆ ತಯಾರಿ ಮಾಡು, ಇಂಥದನ್ನೇ ಕೇಳ್ಬೇಕು, ಇಷ್ಟ್ ಗಂಟೆಗೆ ಎದಳ್ಬೇಕು, ಪ್ರವಚನ ಹಿಂಗ್ ಕೇಳಲೇಬೇಕು, ಆ ತರ ಎಲ್ಲ ಅದಕ್ಕೆ ನಿಯಮ ಮಾಡು. ಒಂದು ಸ್ವಲ್ಪ ದಿನ ಅದು ಆಗಲ್ಲ, ಹಂಗೆ ಹಿಂಗೆ ಕಣಿಗಳು ವಿಘ್ನಗಳು ಇವ್ರು ಹೊರಗಡೆ ಯಾರು ಅಲ್ಲ, ನನಗದು ರೂಢಿ ಆಗಿಲ್ವಲ್ಲ ಅದಕ್ಕೆ ಹಂಗ್ ವಿಘ್ನಗಳು ಅನ್ಸತ್ತೆ, ಬಹಳ ಕಷ್ಟ ಅನ್ಸತ್ತೆ. ಒಂದು ಸಲಿ ಆ ಮನಸ್ಸಿಗೆ ಇಷ್ಟ ಆಯ್ತು, ಬ್ರಹ್ಮಜ್ಞಾನಿಯನ್ನಾಗಿ ಮಾಡ್ಬಿಡತ್ತೆ. ಬುದ್ಧ ಮಹಾತ್ಮನಿಗೆ ಇದೇ ಮನಸ್ಸೇ ಬ್ರಹ್ಮಜ್ಞಾನಿಯನ್ನಾಗಿ ಮಾಡಿದ್ದು, ವಾಲ್ಮೀಕಿ ಮಹರ್ಷಿಗಳಿಗೆ ಇದೇ ಮನಸ್ಸೇ ಮಾಡಿದ್ದು, ಅಂಗುಲಿ ಮಾಲನಿಗೂ ಇದೇ ಮನಸ್ಸೇ ಮಾಡಿದ್ದು, ತುಳಸಿದಾಸರು ಅಂತ ಮೋಹದವ್ರಿಗೆ ಇಂಥ ಮನಸ್ಸೇ ಮಾಡಿದ್ದು. ಮತ್ ನನಗೂ ಅದೇ ಮನಸ್ಸೇ ಇರೋದು. ನಾನ್ ಸ್ವಲ್ಪ ಆ ಕಡೆ ಲಕ್ಷ್ಯ ಕೊಟ್ಟು ಅದಕ್ಕೆ ಒಂದು ತಯಾರಿ ಕೊಟ್ರೆ ಸಾಕು, ನನ್ನನ್ನ ದೇವರನ್ನಾಗಿ ಮಾಡೋರ್ಗು ಬಿಡಲ್ಲ ಅನ್ನೋದು. ಅದಿನ್ ಸುಮ್ನೆ ಕೂರ್ಸಕ್ ಬಿಡಲ್ಲ ನನ್ನನ್ನ, ಅದಕ್ ರುಚಿ ಹತ್ತಿಸೋದು. ಹಾಗಾಗಿ ನನಗೆ ನಾನೇ ಸ್ವತಃ ಕುತ್ಕೊಂಡು ನಾನೇ ಸಾಧನೆ ಮಾಡಿ ಅದಕ್ಕೆ ಏನಾದ್ರು ಮಾಡಿಸ್ತೀನಿ ಅಂದ್ರೆ ಕಷ್ಟ. ಸತ್ಸಂಗದಲ್ಲಿ ಬಾ, ತಾನೇ ಅದಕ್ ತಯಾರಿ ಆಗ್ತಾ ಹೋಗುತ್ತೆ, ಅದು ಒಳಗಡೆ ಕಿಡಿ ಹತ್ತುತ್ತೆ. ನನಗ್ ಗೊತ್ತಿಲ್ಲ, ನಾನ್ ಬರೀ ದಿನ ಏನೋ ಕೇಳ್ತಾ ಇದೀನಿ ಮಾಡ್ತಾ ಇದೀನಿ, ನನ್ಗೇನು ಆಗ್ತಾನೆ ಇಲ್ಲ, ಅದೇನ್ ಬರೀ ಹೇಳೋದು ಕೇಳೋದು ತಾನೇ. ಸುಮ್ನೆ ಬಾ, ನೀನ್ ಜಾಸ್ತಿ ವಿಚಾರ ಮಾಡಕ್ ಹೋಗು, ಜಗತ್ತಲ್ಲೆಲ್ಲ ಬರೀ ಅದೇ ಮಾಡ್ತಿದ್ಯ, ಬರೀ ಹೆಂಡತಿ ಮಾತೆ ಕೇಳ್ತಿರೋದು, ಇನ್ನೇನ್ ಹೊಸದೇನ್ ಕೇಳ್ತೀಯ, ಅದೇ ಗಂಡನ್ ಮಾತೆ ಕೇಳೋದು, ಮಕ್ಕಳು ಮಾತೆ ಕೇಳೋದು, ದುಡ್ಡು ಮಾತಾಡಿಸ್ತಿರತ್ತೆ ನಿನ್ನ, ಎಲ್ಲ ಅವ್ರಗಳ ಮಾತೆ ಕೇಳ್ತಾ ಇರೋದು, ಅಲ್ಲೆಲ್ಲ ನಿನಗ್ ಪರಿಣಾಮ ಅದೆಲ್ಲ ನಿನ್ಗೇನು ಅನ್ಸಲ್ಲ. ಇದನ್ ಮಾತ್ರ ನಿನಗ್ ಬೇಗ ಆಗ್ಬಿಡ್ಬೇಕು, ನನ್ಗೇನು ಆಗ್ತಿಲ್ಲ, ಬರೀ ಹೇಳೋದು ಕೇಳೋದು ಅಂತೀಯಲ್ಲ. ಸುಮ್ನೆ ಬಾ, ಗುರುಗಳ ಮೇಲೆ ಸ್ವಲ್ಪ ವಿಶ್ವಾಸ ಇಡು, ಅವ್ರೇ ನಿನ್ನ ದಾರಿ ತಪ್ಸಲ್ಲ, ನಿಂದೇನ್ ದುಡ್ಡು ನಿನ್ ಹೆಂಡತಿ ಮಕ್ಕಳನ್ನೋ ಅಗ್ಲಿಸಲ್ಲ, ಏನೂ ಮಾಡಲ್ಲ. ಕೇಳೋದನ್ನ ರೂಢಿ ಮಾಡ್ಬೇಕು. ಅದಕ್ಕೆ ಮನಸ್ಸಿಗೆ ಏನ್ ಮಾಡಿದ್ರು ಆ ನಿಯಮ ತಪ್ಪಿಸ್ಬಾರ್ದು. ಆ ಸಮಯ ಕೇಳ್ಬೇಕು. ಅದಕ್ ಅಂತಿರುತ್ತೆ, ನಿನ್ನೇನು ಅದೇ ಕೇಳಿದಿನಲ್ಲ, ಏನ್ ಪರವಾಗಿಲ್ಲ, ಒಂಚೂರು ನಿದ್ದೆ ಬರೋದಲ್ಲ ಅದಕ್ಕೇನೆ ಅದು. ಅದಕ್ಕೆ ಎರಡು ದೋಷಗಳೇನಿದೆ, ಒಂದು ಊರೆಲ್ಲಾ ಸುತ್ತಾಡುತ್ತೆ, ಇಲ್ಲೇ ಕೂತಿರುತ್ತೆ, ಊರೆಲ್ಲಾ ಸುತ್ತಾಡ್ಕೊಂಡ್ ಬರುತ್ತೆ, ಇಲ್ಲ ಅಂದ್ರೆ ನಿದ್ರೆಗೆ ಹೋಗುತ್ತೆ. ಯಾಕೆ ಅಂದ್ರೆ ಇದ್ರ ಬಗ್ಗೆ ಅಲಕ್ಷ್ಯ, ದೇವ್ರನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಅಲಕ್ಷ್ಯ. ಹಾಗಾಗಿ ಬಾಹ್ಯ ಕರ್ಮವನ್ನ ಶುಚಿಯಾಗಿ ಇಟ್ಕೊಂಡಿದ್ರೆ ಮನಸ್ಸು ಬಹಳ ಚೆನ್ನಾಗಿರುತ್ತೆ. ಎರಡು ಒಂದು ಬಿಟ್ಟು ಒಂದು ಬೇರೆ ಅಲ್ಲ. ಯಾವಾಗ ನೀನು ನಿಧಿಧ್ಯಾಸನ ಬಂದಾಗ ದೇಹದ ಅನುಭವ ನಿನಗಿಲ್ಲ, ಮನಸ್ಸಿನ ಅನುಭವ ಇಲ್ಲ, ಆದ್ರೂ ಅಲ್ಲೂ ಬಂದು ಕಾಡ್ತಿರತ್ತೆ, ಅಲ್ಲಿವರೆಗೇನೆ ಅಷ್ಟ್ ಚೆನ್ನಾಗಿರ್ಬೇಕು. ಇನ್ನು ನಾನ್ ಶ್ರವಣಕ್ಕೆ ಈಗ ತಾನೇ ಹೆಜ್ಜೆ ಇಟ್ಟಿದ್ದೀನಿ, ನಾನೆಷ್ಟು ಎಚ್ಚರಿಕೆ ಇರ್ಬೇಕಲ್ಲ. ಶ್ರವಣವನ್ನ ಕೇಳೋದಲ್ಲ, ಆಲಿಸ್ಬೇಕು ಅಂದ್ರೆ ಮನಸ್ಸು ಎಷ್ಟು ಸ್ವಚ್ಛ ಇರ್ಬೇಕು, ಎಷ್ಟು ಏಕಾಗ್ರ ಇರ್ಬೇಕು. ಅರ್ಜುನನಿಗಿತ್ತಲ್ಲ ಆ ರೀತಿ ಏಕಾಗ್ರತೆ. ಯಾರು ಬರ್ಲಿ, ಯಾರು ಕೇಳಲಿ, ಏನಾರು ಆಗ್ಲಿ, ಜಗತ್ತೇನಾದ್ರೂ ಆಗ್ಲಿ, ಏನೂ ಆಗೋದಿಲ್ಲ. ಶ್ರವಣ ಅಷ್ಟು ಮಹತ್ವ ಯಾರು ಕೊಡ್ತಾರೆ. ಪ್ರವಚನ ಕೇಳ್ಬೇಕಾದ್ರೆ ಮನಸ್ಸು ಏನ್ ಮಾಡಿದ್ರು ಹೊರಗಡೆ ವಿಷಯಗಳ ಅದ್ರೊಳಗಡೆ ಬರಬಾರ್ದು. ಏಕಾಗ್ರ ಲಕ್ಷ್ಯವಾಗಿ ಯಾರು ಶಬ್ದವನ್ನ ಹಿಡ್ಕೊಂಡು ಹೋಗ್ತೀವಿ, ಕೇಳ್ಬೇಕಾದ್ರೇನೆ ಶ್ರವಣಕ್ಕೆ ಸಮಾಧಿ. ನಿನಗಾಗೋದಿಲ್ಲ ಅಲ್ಲ, ಕೇಳ್ಬೇಕಾದ್ರೆ ಈ ರೀತಿ ಕೇಳು. ನೆರೆ ಕೇಳು ಅಂದ್ರೆ ಈ ತರ ಕೇಳು ಅಂತ. ನೆರೆ ಅಂದ್ರೇನೆ ಚೆನ್ನಾಗಿ ಕೇಳೋದು ಅಂದ್ರೆ ಏನು, ನನ್ನನ್ನೇ ಮರ್ತೋಗೋ ಹಾಗೆ ಕೇಳೋದು. ಕೇಳ್ಬೇಕಾದ್ರೇನೆ ನನ್ ಮನಸ್ಸು ಬುದ್ಧಿ ಎಲ್ಲ ಮಾತಾಡ್ತಾನೆ ಇರುತ್ತೆ, ಏನ್ ಮಾಡಿದ್ರು ಅದು ಬಿಡೋದೇ ಇಲ್ಲ. ಅದು ಕಲ್ತಿರ್ತೀವಲ್ಲ, ಅದು ಇದು ಎಲ್ಲ ಅದೇ ನನಗ್ ಒಳಗಡೆ ಮಾತಾಡ್ತಿರುತ್ತೆ. ಬಿಡು ಅವುಗಳನ್ನೆಲ್ಲ, ಸ್ವಲ್ಪ ಹೊತ್ತು ಬಿಡು, ಆಮೇಲೆ ಇದೆಯಲ್ಲ 24 ಗಂಟೆ, ಆಮೇಲೆ ಮಾಡು ವಿಚಾರನ. ಈಗ ಕೇಳುವ ಸಮಯದಲ್ಲಾರು ಮನಸ್ಸು ಯಾವ ಆಲೋಚನೆಗಳು ಇಲ್ದೆ, ಬುದ್ಧಿನೂ ಏನು ಇದು ಮಾಡದೆ ನಿಖರವಾಗಿ ಹೇಳುವ ಶಬ್ದವನ್ನ ಅದೇ ತಾನ ಆಕಾರ ಮಾಡ್ತಾ 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 ಶಬ್ದ ಇಲ್ಲೇ ಉಳಿಯುತ್ತೆ, ರೂಪನ ಇಲ್ಲೇ ಉಳಿಯುತ್ತೆ, ಎಲ್ಲವೂ ಇಲ್ಲೇ ಉಳಿಯುತ್ತೆ, ಬರೀ ಆತ್ಮವಸ್ತುವಿನ ಅನುಭವ. ಇದು ನೆರೆ ಕೇಳು. ಈ ರೀತಿಯಾಗಿ ನೆರೆ ಕೇಳ್ಬೇಕು ಅಂದ್ರೆ ಬಾಹ್ಯದ ಬದುಕು ಚೆನ್ನಾಗಿರ್ಬೇಕು. ಹಾಗಾಗಿ ಅದನ್ನಿಟ್ಟು ಬಾಹ್ಯ ಕರ್ಮವೇ ಮಿಗಿಲೆಂದು ಹೊರಗಿನ ಎಲ್ಲಾ ಜೀವನವು ಚೆನ್ನಾಗಿ ಅಂತ ಚತುರಾಶ್ರಮ. ಮೊದಲಿತ್ತು ಚತುರಾಶ್ರಮ, ಈಗಿಲ್ಲ. ಅದು ಚತುರಾಶ್ರಮವನ್ನ ಇಲ್ಲ ಅಂದ್ರೂ ನಾವ್ ಮಾಡ್ಕೋಬಹುದು. ಏನ್ ಆಗಿನ ಕಾಲದಲ್ಲೇ ಇರ್ಬೇಕು, ಈಗಿನ ಕಾಲದಲ್ಲಿ ಆಗಲ್ಲ. ಆ ಕಾಲದಲ್ಲೂ ಅದೇ ಮನಸ್ಸೆ, ಈ ಕಾಲದಲ್ಲೂ ಇದೇ ಮನಸ್ಸೆ. ಆ ಕಾಲದಲ್ಲೂ ಇದೇ ದೇಹ ಪಂಚಭೂತದಿಂದ ಆಗಿದ್ದು, ಈಗ್ಲೂ ಇದೇ ಆಗಿರೋದು. ಹಾಗಾಗಿ ಚತುರಾಶ್ರಮವನ್ನ ನಾವೆಲ್ಲಿರ್ತೀವೋ ಅಲ್ಲೇ ಮಾಡ್ಕೊಳ್ಳೋದು. ನಮ್ಮ ಅಪ್ಪವ್ರು ಹೇಳ್ತಿದ್ರು ಅದನ್ನೆಲ್ಲ, ಪತಂಜಲ ಯೋಗ ಸೂತ್ರವನ್ನೆಲ್ಲ ಮಾಡ್ತಿದ್ರಲ್ಲ, ಅಪರಿಗ್ರಹ, ಏನ್ ಸತ್ಯ ಅಹಿಂಸ ಎಲ್ಲಾರು ಮಾಡ್ಬೇಕ್ರಿ ಇದು ಅಂತಿದ್ರು. ಬರೀ ಇದನ್ನ ಯಾರೋ ಯೋಗದವ್ರು ಮಾಡ್ಬೇಕು, ನೀನ್ ಮಾತ್ರ ಬೆಳಗಿಂದ ರಾತ್ರಿವರೆಗೂ ಅರ್ಧ ಗಂಟೆ ಸತ್ಯವನ್ನ ನುಡಿತೀನಿ, ಅರ್ಧ ಗಂಟೆ ದೇವ್ರ ಬಗ್ಗೆ ಮಾತಾಡ್ತೀನಿ, ಇನ್ನೇನ್ 23-24 ಗಂಟೆ ಅಸತ್ಯ ನುಡಿತೀನಿ, ಹೆಂಗ್ ಬೇಕಾದ್ರೂ ಬದುಕ್ತೀನಿ ಅಂದ್ರೆ
ಹೆಂಗ್ರಿ ಮೈಗೂಡುತ್ತೆ ಅಂತಿದ್ರು ಅವ್ರ ಅಪ್ಪವ್ರು. ಹಾಗಾಗಿ ಇವುಗಳನ್ನ ಚತುರಾಶ್ರಮ ಏನಿದೆಯಲ್ಲ ಮನೆಯಲ್ಲೇ ಇದ್ ಮಾಡೋದು. ನಾವೇ ವೈಯಕ್ತಿಕವಾಗಿದೆ ಅಂತರಂಗದ ಸಾಧನೆ ಇದು. ಹೊರಗಡೆ ಅವ್ರು ಯಾರಿಗೂ ಹೇಳ್ಬಾರ್ದು, ಹೇಳಿದ್ರೆ ಅದಕ್ಕೆಲ್ಲ ಅಡಚಣೆ ಆಗತ್ತೆ. ನಾನ್ ನೋಡಿ ಇನ್ಮೇಲೆ ಎಲ್ಲಾ ಬಿಡ್ತಾ ಇದೀನಿ ಜವಾಬ್ದಾರಿನ. ನೀವ್ ಯಾರು ನನ್ ಸುದ್ದಿಗ್ ಬರ್ಬೇಡಿ ಅಂದ್ರೆ ಅವತ್ತಿನ ಬಾಳ ಜವಾಬ್ದಾರಿ. ಸುಮ್ನೆ ಏನೂ ಹೇಳ್ಬಾರ್ದು, ಸುಮ್ಮನೆ ನೀ ಮಾಡ್ಬೇಕಾ ಮಾಡ್ತಾ ಹೋಗು. ದುಡ್ಡನ್ ವಿಷಯ ಯಾರಿಗೂ ಹೇಳಲ್ಲ. ನಾನ್ ಎಷ್ಟ್ ಇಟ್ಕೊಂಡಿದೀನಿ ಅಂತ ಮಕ್ಳಿಗೆ ಹೇಳಲ್ಲ. ಎಷ್ಟೋ ವಿಷಯಗಳು ನನಗ್ ಬಹಳ ಯಾರ ಬಗ್ಗೆನೋ ಕೆಟ್ಟದಾಗ್ ಬಂದಿದೆ, ಎಲ್ಲಾರ್ಗು ಹೇಳ್ಕೊ ಬರ್ತೀನ. ನನ್ ಬಹಳ ಕೆಟ್ಟವನ್, ನಾನು ಬಹಳ ಕೆಟ್ಟದಾಗಿ ಯೋಚನೆಗಳು ಬರುತ್ತೆ, ಬಹಳ ಕಾಮದ್ ಬಂದಿದೆ, ಅದು ಯಾವ್ದು ಅದನ್ನೆಲ್ಲ ಮುಚ್ಚುಮರೆ ಮಾಡ್ತೀನಿ. ಈ ಸಾಧನೆ ಮಾತ್ರ ಎಲ್ಲಾರ್ಗು ಹೇಳ್ಕೊಂಡು ಹೋಗ್ತಿರ್ತೀನಿ. ನಾನು ಧ್ಯಾನ ಮಾಡಕ್ ಹೋಗ್ತಾ ಇದ್ದೀನಿ, ಯಾರು ನನ್ಗೆ ಅಡ್ಡಿ ಬರ್ಬೇಡಿ. ನಾನು ಈ ಪ್ರವಚನ ಕೇಳ್ತಾ ಇದ್ದೀನಿ, ಯಾರು ನಂಗೆ ಅಡ್ಡಿ ಬರ್ಬೇಡಿ. ಇದು ಎಲ್ಲಾರ್ಗು ಗೊತ್ತಾಗ್ಬೇಕು. ಕಾಮ, ಕ್ರೋಧ, ದುಡ್ಡು, ಮೋಹ ಇವು ಮಾತ್ರ ಗೌಪ್ಯ. ಹೇಗಾಗತ್ತೆ? ಆಗ ಇದು ಗೌಪ್ಯವೇ. ಅದನ್ನ ಏಕಾಂತದ ಅರಿವು ಅಂತ ಹೇಳ್ತಾರೆ ಅವ್ರು. ನಿಜಗುಣರನೆ ಪರಮಾನುಭವ ಬೋಧೆ. ಸಾಧಕನ ಏಕಾಂತದ ಅರಿವು, ಇದು ನಿನ್ನೊಳಗೆ ನಡಿಬೇಕಾಗಿರುವಂತದ್ದು. ಅದಕ್ಕೆ ಗುರುಗಳ ಸಹಾಯ ಮಾಡ್ತಾರೆ. ಗುರುಗಳನ್ನ ಸ್ಮರಣೆ ಮಾಡೋದು, ಅಂತರಂಗದಲ್ಲಿ ಚಿಂತನ ಮಾಡೋದು. ಹಾಗಾಗಿ ಇಂಥ ಚತುರಾಶ್ರಮ ಏನಿದೆಯಲ್ಲ ಇದನ್ ಪಾಲಿಸಿದ್ರೆ ಆರಾಮಾಗ್ತೀವಿ. ಅದೇನ್ ದೊಡ್ಡ ಕಷ್ಟ ಅಲ್ಲ. ಆಗ್ಲೇ ಈಗ 50-60 ವರ್ಷ ಆಗ್ತಿದ್ದಂಗೆ ಅವುಗಳ ನಿಧಾನವಾಗಿ ಅವುಗಳನ್ನ ಒಂದೇ ಸರಿ ಬಿಡಿಸ್ಕೊಳಕ್ ಆಗಲ್ಲ. ಯಾಕಂದ್ರೆ ಪ್ರಾರಂಭನೇ ಸ್ಪೀಡ್ ಆಗಿ ನುಗ್ಬಿಟ್ಟಿದೀವಿ. ಗಾಡಿನೇ ಸ್ಪೀಡ್ ಅಲ್ಲಿ ಇದೆ. 130, 140 ಯಮಹಾ ಗಾಡಿ, ಹೊಸ ಗಾಡಿಗಳು ಬಂದಿದೆಯಲ್ಲ, ಬಹಳ ಸ್ಪೀಡ್ ಅಂತದ. ಆ ರೀತಿ ನುಗ್ಬಿಟ್ಟಿದೆ ನಾವಾಗ್ಲೇ ಗೃಹಸ್ಥಾಶ್ರಮದಲ್ಲಿ. ಈಗ ಏನಾರು ಅದಕ್ಕೆ ನಿಲ್ಸಕ್ ಹೋದ್ರೆ ಗಾಡಿ ನಾವು ಎಲ್ಲ ಒಂದೇ ಸಮಯ ಬಿದ್ದೋಗ್ಬಿಡ್ತೀವಿ. ಅದು ಯಾಕಂದ್ರೆ ಸ್ಪೀಡೇ ಬಹಳ ಇದೆ, ಬ್ರೇಕ್ ಹಾಕಕ್ಕೂ ಆಗಲ್ಲ. ಯಾರು ಅಡ್ಡ ಬಂದ್ ನಿಲ್ಸಕ್ ಹೋದ್ರೆ ಅವ್ರು ಹೊಟ್ಟೋಗ್ತಾರೆ. ಗಿರುಗಳು ಅದಕ್ಕೆ ನಿಧಾನವಾಗಿ ಸ್ಪೀಡ್ ನ ನಿಧಾನ ಕಡಿಮೆ ಮಾಡೋದು. ಅದೇ ಈ ವಾನಪ್ರಸ್ಥಾಶ್ರಮ. ಏನ್ ಸ್ಪೀಡ್ ಆಗಿ ನಾವು ಗೃಹಸ್ಥಾಶ್ರಮ ಮೊದಲದು ಏನು ಬ್ರಹ್ಮಚರ್ಯ ಮಾಡೋದೋ ಬಿಟ್ಟೋ, ಏನೋ ಒಂದು ಮಾಡಿದ್ವಿ ಏನೋ ಅಷ್ಟ್ ಪ್ರಜ್ಞೆ ಇಲ್ಲ. ಅದು ಪ್ರಾರಂಭದಲ್ಲೇ ನಮ್ಗೆ ಬ್ರಹ್ಮ ವಿದ್ಯೆ ಬೇಕಾಗಿತ್ತು, ಸಿಕ್ಕಿಲ್ಲ, ಈಗಿಲ್ಲ ಅನುಕೂಲ. ಹಾಗಾಗಿ ಅದು ಪ್ರಾರಂಭನೇ ಇಲ್ಲ, ಬೇಸಿಕ್. ಆ ಬೇಸಿಕ್ ಇಲ್ದೇನೆ ನುಗ್ಬಿಟ್ಟಿದ್ದೇವೆ ಒಳಗಡೆ. ಕೆಳಗಡೆ ಫೌಂಡೇಶನ್ ಇಲ್ಲ, ಮನೆ ಕಟ್ಬಿಡ್ತೀವಿ. ಹಂಗ ಆಗ್ಬಿಟ್ಟಿದೆ ಈಗ. ಬ್ರಹ್ಮಚರ್ಯದಲ್ಲಿ ಅಧ್ಯಾತ್ಮ ವಿದ್ಯೆ ಸಿಕ್ಕಿಲ್ಲ, ಗುರುಗಳು ಸಿಕ್ಕಿಲ್ಲ, ಏನೂ ಆಗಿಲ್ಲ, ನುಗ್ಗಿದ್ವಿ. ಗೃಹಸ್ಥಾಶ್ರಮದಲ್ಲಿ ಇದೀವಿ. ಈಗ ಸ್ಪೀಡ್ ಇರೋ ಗಾಡಿನ ನಿಲ್ಲಿಸ್ಬೇಕಲ್ಲ, ಈ ಗುರುಗಳು ಅದಕ್ ನಿಧಾನವಾಗಿ ಉಪಾಯ ಮಾಡಿ ಒಂದೇ ಸಲಿಗೆ ಅದನ್ನ ಹಿಡಿಯಕ್ ಹೋದ್ರೆ ಅವ್ರನ್ನೂ ಕರ್ಕೊಂಡು ಹೊಟ್ಟೋಗ್ತೀವಿ ಸ್ಪ್ರೈಡ್ ಗುರುಗಳ್ನುವೆ. ಹಾಗಾಗಿ ಆ ಗಾಡಿಗೆ ನಿಧಾನವಾಗಿ ಬ್ರೇಕ್ ಹಾಕೋದೆ ವಾನಪ್ರಸ್ಥಾಶ್ರಮ. ನಮ್ಗೆ 80 ವರ್ಷ ಆದ್ರೂನು ವಾನಪ್ರಸ್ಥ ಮಾಡ್ಬೇಕು ಅನ್ಸಲ್ಲ. ಆಗ ಇನ್ನೂ ಅನಿಸ್ತಿರತ್ತೆ, ಇನ್ನೂ ನನ್ ಕರ್ತವ್ಯ ಕರ್ಮ, ನಾನ್ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು. ಮಕ್ಳಿಗೆ ನಾನಿಲ್ಲ ಅಂದ್ರೆ ಅವ್ರು ಏನೇನೋ ಆಗ್ಬಿಡ್ತಾರೆ, ನಾನ್ ಹೇಳ್ಲಿಲ್ಲ ಅಂದ್ರೆ ಅವ್ರು ಏನೇನೋ ಆಗ್ತಾರೆ. ಏನೇನೋ ವಿಪರೀತ ಅದು. 1-2 ಅಂತ ಹೇಳಕ್ ಆಗಲ್ಲ. ಹಾಗಾಗಿ ಆ ಮೊದಲು ಈ ಯಜಮಾನಿ ಇದೆಯಲ್ಲ, ಈ ಪಟ್ಟ ಮೊದ್ಲು ಬಿಡ್ಬೇಕು. ಅದೇನ್ ಮಾಡಿದ್ರು ಬಿಡಕ್ಕಾಗಲ್ಲ ಸಾಯಗಂಟ. ನನಗ್ ಬಿಡಕ್ಕಾಗಲ್ಲ, ಅವ್ರು ಕಿತ್ಕೋತಾ ಇರ್ತಾರದು. ಅವ್ರಿಗೆ ಅವ್ರು ಆರಾಮಾಗ ಅವ್ರ ಅಂತಾರೆ, ಅವ್ರ ತಲೆಯಲ್ಲಿ ಇರಲ್ಲ, ನನ್ ತಲೆಯಲ್ಲಿ ಇರತ್ತೆ. ನನ್ ತಲೆಯಲ್ಲಿ ನಾನ್ ಯಜಮಾನ, ನನ್ ಮಕ್ಳು, ನನ್ ಸೊಸೆ, ಇವ್ರು ಅದು ಇದೆಲ್ಲ, ನಾನ್ ದೊಡ್ಡವನು, ನಾನ್ ಹೇಳ್ದಂಗೆ ಇವ್ರು ಕೇಳ್ಬೇಕು, ನನ್ ತಲೆಯಲ್ಲಿ. ನಾನು ಉಪೇಕ್ಷೆ, ವಯಸ್ಸಾಗೈತೆ, ಅವ್ರಿಗೇನ್ ಗೊತ್ತಾಗುತ್ತೆ, ಎಲ್ಲದಕ್ಕೂ ಬಾಯ್ ಹಾಕೋ ಬರ್ತಾರೆ ಅಂತ ಅವ್ರ ತಲೆಯಲ್ಲಿ ಇರುತ್ತೆ. ನಾವೇನ್ ಅನ್ಕೋತೀವಿ, ನಾನ್ ಹೇಳ್ಲಿಲ್ಲ ಬುದ್ಧಿವಾದ ಅಂದ್ರೆ ಏನೇನೋ ಜೀವನ ಮಾಡ್ಕೊಂಡ್ಬಿಡ್ತಾರೆ ಅಂತ ಎಲ್ಲದಕ್ಕೂ ಪ್ರವೇಶ ಮಾಡ್ತಿರ್ತೀನಿ. ಅವ್ರೆಲ್ಲಾ ಅವ್ರು ಎದುರಿಗೋ ಕೆಲವು ಸಲ ಬೈತಾರೆ, ಮೊದ್ಲು ಹಿಂದ್ಗಡೆ ಅನ್ಕೋತಾ ಇರ್ತಾರೆ ಏನ್ ಎಲ್ಲದಕ್ಕೂ ಬರ್ತಾರೆ. ಆಮೇಲೆ ಎದುರಿಗೆ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಬಹಳ ನೋವಾಗತ್ತೆ. ಹಂಗಂತ ಬಿಡಲ್ಲ, ಬೈತಾನೆ ಇರ್ತಾರೆ, ಮಾಡ್ತಿರ್ತಾರೆ. ಎಷ್ಟ್ ಜನ ಬೈದಿಲ್ಲ? ಸೊಸೆ ಬೈಯಲ್ವಾ, ಹೆಂಡತಿ ಬೈಯಲ್ವಾ, ಮಕ್ಳು ಬೈಯಲ್ವಾ, ಗಂಡ ಬೈಯಲ್ವಾ, ಎಲ್ಲಾ ಬೈತಿರ್ತಾರೆ. ನಾವೇನ್ ಅನ್ಕೋತೀವಿ, ಅವ್ರಿಗೆಲ್ಲ ಅರ್ಥ ಆಗುತ್ತೆ, ಅವ್ರಿಗೇನ್ ಸಂಸಾರ ಮಾಡಿ ಗೊತ್ತಿದ್ಯಾ, ಅವ್ರಿಗದ ಅನುಭವ ಇಲ್ಲ. ನನಗ್ ಬಹಳ ಅನುಭವ ಇದೆ, ಹಂಗಾಗಿ ನನ್ ಮಾತ್ ಕೇಳಲಿ ಅಂತ ದುಃಖಿಯಾಗಿ ಹಂಗೆ ಹೊಟ್ಟೆ ಹೋಗ್ಬಿಡ್ತೀವಿ 70-80 ಹಾಗಾಗಿ ಈ ವಾನಪ್ರಸ್ಥಾಶ್ರಮ ಸನ್ಯಾಸ ಇಲ್ವೇ ಇಲ್ಲ. ವಾನಪ್ರಸ್ಥಾಶ್ರಮ ಏನಾಗತ್ತೆ, ತಯಾರಿ ನಡೆಯುತ್ತೆ. ಆ ತಯಾರಿ ನಡಿಬೇಕು ಅಂದ್ರೆ ಸ್ವಲ್ಪ ವಾತಾವರಣನೂ ಬೇಕಾಗತ್ತೆ. ನಾನೇ ಇದ್ದು ವಾನಪ್ರಸ್ಥಾಶ್ರಮ ಮಾಡ್ತೀನಿ ಅನ್ನೋದ್ ಕಷ್ಟ. ಗುರುವಿನ ಸಮೀಪ ಬಂದು ಗುರುಗಳ ಹತ್ರ ಕೇಳ್ಕೊಂಡು ಸತ್ಸಂಗವನ್ನ ಮಾಡ್ತಾ ತಾನೇ ಅದರ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಚತುರಾಶ್ರಮ ಏನಿದೆಯಲ್ಲ ಅತ್ಯಂತ ಶ್ರೇಷ್ಠ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಾತ್ರ ಇರೋದು, ಬೇರೆ ಇನ್ನೆಲ್ಲೂ ಇಲ್ಲ. ಯಾವ ಇದ್ರಲ್ಲಿ ಇಡೀ ಜಗತ್ತಲ್ಲೇ ಎಲ್ಲೂ ಇಲ್ಲ. ಎಷ್ಟ್ ಆರಾಮ್ ಮಾಡತ್ತಲ್ಲ ಅದು ವಾನಪ್ರಸ್ಥಾಶ್ರಮ. ಅದೇ ಮನೆಯಲ್ಲೇ ಇರೋದು. ಅವ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದ್ ಕಡಿಮೆ ಮಾಡ್ಕೋಬೇಕು. ನಾವೇ ಉಪಾಯವಾಗಿ ಜವಾಬ್ದಾರಿ ತಕ್ಕೋಬೇಕು. ನಾವು ಜವಾಬ್ದಾರಿ ತಗೋತೀವಿ ಅಂತ ಯಾರ್ದಕ್ಕೂ ಹೋಗ್ಬಾರ್ದು, ಬಿಡ್ತೀನಿ ಅಂತಾನೂ ಹೋಗ್ಬಾರ್ದು. ನಿಧಾನವಾಗಿ ಅವುಗಳಿಂದ ಬಿಡ್ತಾ ಹೋಗೋದು. ಅದನ್ನ ಹೋಗ್ತಾ ಇದ್ರೆ ಆರಾಮ್ ಆಗ್ತೀವಿ. ಯಾವಾಗ ಮನಸ್ಸಿಗೆ ಆರಾಮ್ ಬರುತ್ತೆ, ಜ್ಞಾನ ಪ್ರವಚನ ಒಂದ್ ಸ್ವಲ್ಪ ಒಳಗೋಗಕ್ಕೆ ಜಾಗ ಸಿಗತ್ತೆ. ಇಲ್ಲಾಂದ್ರೆ ಜಾಗನೇ ಸಿಗಲ್ಲ ಅದಕ್ಕೆ. ಒಳಗಡೆ ಏನ್ ಬ್ರಹ್ಮ ಆತ್ಮ ಚಿಂತನ ಮಾಡಕ್ ಯಾಕೆ ಸಮಯ ಸಿಗಲ್ಲ ಅಂದ್ರೆ
ಒಳಗಡೆ ವಿಪರೀತ ಅವರೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಜಾಗ ಎಲ್ಲಿ ಹೋಗುತ್ತಿದೆ ಆತ್ಮ ಬ್ರಹ್ಮ ಅನ್ನೋದಕ್ಕೆ. ಹಾಗಾಗಿ ಈ ಚತುರಾಶ್ರಮ ಇದೆಯಲ್ಲ, ಈ ಚತುರಾಶ್ರಮವನ್ನೇ ಐದಿ ತನಗೆ ಸುಗತಿಯನ್ನು ಎಳೆಸುವವನೇ, ಒಳ್ಳೆಯ ಇದನ್ನ ಮಾಡೋ ಅಂತವನೇ. ಇಂಥವನು 3 ಜನ್ಮದಳು, ಈ ರೀತಿ ಮಾಡಿದ್ರು ಸಹ 3 ಜನ್ಮದಳು ಮುಕ್ತಿ ಒಡೆಯ ಮುಮುಕ್ಷು ಎನಿಸುವನು. 3 ಜನ್ಮ ಅಂದ್ರೆ ಮುಮುಕ್ಷು ಇದ್ರುನು ಸಹ ಅದನ್ನ ಶ್ರವಣ ಮನನ ನಿಧಿಧ್ಯಾಸನ ಇದೇ ಆ 3 ಜನ್ಮ ಅಂತ ಅಂತಾರೆ. ನಿಮ್ಮ ಅಂತಃಕರಣ ಯಾವ ರೀತಿ ಸ್ಪೀಡ್ ಇದೆ ಅದು ನೀವೇ ತೀರ್ಮಾನ. 3 ಜನ್ಮಕ್ ಬೇಕಾದ್ರೂ ತಗೊಂಡೋಗ್ಬೋದು, 3 ದಿನಕ್ಕಾದ್ರೂ ತಗೊಂಡೋಗ್ಬೋದು, 3 ಕ್ಷಣಕ್ಕಾದ್ರೂ ತಗೋಬಹುದು. ಎಲ್ಲಾ ನಮ್ ಕೈಲಿದೆ. ಅದು ನಮ್ಗೆ ಅದಕ್ ಕೈ ಬಿಟ್ಟಿರೋದು. ನಿಮ್ಗೆ ಅದಕ್ಕೆ ಸಹಾಯ ಮಾಡೋರು ಗುರುಗಳು ಮಾಡ್ತಾರೆ. ಇದನ್ನ 3 ಕ್ಷಣಕ್ ಬೇಕಾದ್ರೂ ಮಾಡ್ಕೊಳ್ಳಿ, 3 ಜನ್ಮಕ್ಕಾರು ಮಾಡ್ಕೊಳ್ಳಿ, 3 ದಿನಕ್ಕಾರು ಮಾಡ್ಕೊಳ್ಳಿ. ನಮ್ಮ ಕೈಲಿದೆ ಇದನ್ನ. ಯಾವ್ದನ್ನ ಈ ಆತ್ಮಜ್ಞಾನವನ್ನ ಪಡಿಬೇಕು ಅಂತೀಯಲ್ಲ, ನೀನು ಈ ರೀತಿಯಾಗಿ 3 ಕ್ಷಣ ಅವರೆಲ್ಲ ನೋಡ್ತೀವಲ್ಲ ಅಷ್ಟಾವಕ್ರ ಗೀತ ಜನಕಮ್ಮ ಹಿಂಗ್ ಕಾಲ್ ಈ ಕಡೆ ತೆಗ್ದು ಈ ಕಡೆ ಇಡೋ ಅಷ್ಟೊತ್ತಿಗೆ ಅಂದ್ರೆ ಆ ಕ್ಷಣದಲ್ಲಿ ಆತ್ಮಜ್ಞಾನ ಆಗ್ಬೋದು. ಪಾಲ್ ಬ್ರಂಟಲ್ ಬಂದ ಒಂದೇ ಕ್ಷಣ ಅವನಿಗೆ ಏನ್ ತುಂಬಾ ಕುತ್ಕೊಂಡ್ ಶ್ರವಣವನ್ನ ಕ್ಷಣ ಮಾತ್ರದಲ್ಲಿ. ನೀನು ಆ ರೀತಿ ಆಗ್ಬೇಕಾ? ನೋಡ್ ತಯಾರಿ ಆಗು. ಯಾಕಾಗೋದಿಲ್ಲ? ನಿನ್ ಕೈಲಿದೆ ಅಷ್ಟೇನೆ. ನೀನೇ ಅದನ್ನ ತೀರ್ಮಾನ ಮಾಡೋದು. ನಿನಗ್ ಆಗ್ಬೇಕು ಅಂತಿದ್ರೆ ಯಾವ ಅಡೆಚಣೆನೂ ಇಲ್ಲ. ಯಾರು ಅಡ್ಡ ದೇವ್ರು ಬರಲ್ಲ ಅಡ್ಡ. ದೇವ್ರು ದೇವತೆಗಳು ಜಗತ್ತು ಯಾರು ಬರೋದಿಲ್ಲ. ಇಡೀ ದೈವವೇ ನಿನ್ನ ಸಹಾಯಕ್ಕೆ ನಿಂತಿರುತ್ತೆ. ಅಕ್ಕ ಮಹಾದೇವಿ ಅವ್ರಿಗೆ ಯಾವ್ದು ಅಡಚಣೆ? ಯಾರಿಗೆ ಯಾವ ಮಹಾತ್ಮರಿಗೆ ಅವ್ರಿಗೆ ಅಡಚಣೆನೇ ಅಲ್ಲ ಅದೆಲ್ಲ. ಅವರೆಲ್ಲ ಖುಷಿ ಪಡ್ತಿದ್ರು. ಈ ತರದೆಲ್ಲ ನನ್ಗೆ ಇನ್ನೂ ಕಷ್ಟ ಕೊಡು ಅಂತಿದ್ರು ಅಕ್ಕ ಮಹಾದೇವಿ. ಈ ಕಷ್ಟ ಬಿಟ್ಬಿಟ್ರೆ ನನ್ಗ ಅದ್ರ ಬಗ್ಗೆ ಆಸಕ್ತಿ ಬರುತ್ತೆ, ಕಷ್ಟ ಕೊಡು ಅಂತಿದ್ರು. ಹಾಗಾಗಿ ಇದು ನನ್ನ ಕೈಲೇ ಇದೆ. ಮುಮುಕ್ಷು ಅಂದ್ರೇನೆ ನಾನೇ, ನನ್ ಕೈಲಿದೆ. ನಾನು ಅದನ್ನ 3 ಕ್ಷಣದಲ್ಲಿ ಬೇಕಾದ್ರೆ ಆತ್ಮಜ್ಞಾನ ಮಾಡ್ಬೋದು. 3 ದಿನಕ್ ಮಾಡ್ಕೋತೀಯೋ, 3 ಜನ್ಮಕ್ ಮಾಡ್ಕೋತೀಯೋ, ಎಷ್ಟಕ್ ಮಾಡ್ಕೋತೀಯೋ ನಮ್ ಕೈಲಿದೆ. ಹಾಗಾಗಿ ಅವನು ಮುಮುಕ್ಷು. ಎರಡನೇ ಇನ್ನ 3ನೇವನು ಅಭ್ಯಾಸಿ. ಯಾವಾಗ ಈಗ ಗುರುಗಳ ಸಮೀಪ ಬಂದಿದ್ದಾನೆ, ಮನನ ಪ್ರಾರಂಭ ಆಗಿದೆ. ಮುಮುಕ್ಷತ್ವ ಬಂದಿದೆ, ಈಗ ಮನನ ಪ್ರಾರಂಭ. ಪುಸಿ ಎಂದು ವಿಶ್ವವ, ಇವನಿಗೆ ಆಗ್ಲೇ ದರ್ಶನ ಪ್ರಾರಂಭ. ಪೂರ್ತಿ ಆಗಿರೋದಿಲ್ಲ. ಬ್ರಹ್ಮಜ್ಞಾನಿಗಳಿಗೆ ಏನ್ ಅನುಭವ ಇರುತ್ತಲ್ಲ ಆ ರೀತಿ ಇಲ್ಲ. ನಿಜ ಅನಿಸ್ತಿರುತ್ತೆ, ಸುಳ್ಳು ಅನಿಸ್ತಿರುತ್ತೆ, ಎರಡು ಒಯ್ದಾಟ ನಡೀತಾನೆ ಇರುತ್ತೆ. ಅದೇ ಮನನ. ಹೌದು, ಗುರುಗಳು ಹೇಳಿದಾಗ ಸರಿ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಇವೆಲ್ಲ ನಾನಲ್ಲ ಅಂತ ಅವ್ರು ಹೇಳಿದಾಗ ಏನೋ ಅನಿಸ್ದಂಗಾಗತ್ತೆ. ಪುನಃ ದೇಹಾದಿಗಳಲ್ಲೇ ಇರ್ತೀನಿ ನಾನು. ಹಾಗಾಗಿ ಆ ಮನನ ಹಂಗಾರೆ ಗುರುಗಳು ಹೇಳೋ ರೀತಿ ವಿಚಾರ ಮಾಡುತ್ತ ಅದನ್ನೇ ಮನನ ಮಾಡೋದು. ಇವನೇ ಅಭ್ಯಾಸಿ. ಪುಸಿ ಎಂದು ವಿಶ್ವವನು, ಇಡೀ ಜಗತ್ತೆಲ್ಲ ಪುಷ್ಪ, ಪುಸಿ ಇದೆ. ಆತ್ಮನೇ ನಿತ್ಯನೆಂದು, ಆ ಆತ್ಮ ವಸ್ತುವೇ ಸತ್ಯ, ಅದನ್ ಬಿಟ್ಟು ಇನ್ನೇನೇನ್ ಮಾಡ್ತೀನಿ ಅದೆಲ್ಲವೂ ಅನಿತ್ಯ, ಪುಸಿ ಬರೀ ಕಾಣಿಸ್ತಾ ಇದೆ ಎಂದು ಸದ್ಗುರು, ಆ ಉಸುರೆ ಸದ್ಗುರುಗಳು ಹೇಳಿದ್ರೆ ಕೇಳಿ, ಅದನ್ನ ಕೇಳಿ ಹೊರಚಿಂತೆ ಅಳಿದು. ಇನ್ನು ಹೊರಗಡೆದು ನಾನು ಇನ್ಯಾಕ್ ಮಾಡ್ತಾ ಹೋಗ್ತೀನಿ? ಇಲ್ಲ, ನಾನು ಸ್ವಲ್ಪ ಅದನ್ನ ಕರ್ತವ್ಯ ಕರ್ಮ ಮಾಡ್ ಬರ್ತೀನಿ, ಮನೆಗ್ ಮುಗಿಸ್ ಬರ್ತೀನಿ, ಹಂಗ್ ಮಾಡ್ ಬರ್ತೀನಿ, ಹಿಂಗ್ ಮಾಡ್ ಬರ್ತೀನಿ. ಅವನಿಗೆ ಯಾಕೆ ಬರುತ್ತೆ? ಯಾಕೆ? ಇಡೀ ಜಗತ್ತೇ ಪುಸಿ ಅನ್ನುವ ದರ್ಶನ ಪ್ರಾರಂಭ ಆಗಿದೆ ಅವನಿಗೆ. ಎಲ್ಲ ಅನಿತ್ಯದ ದರ್ಶನ ಆಗ್ತಿದೆ ಅವನಿಗೆ. ಅವನು ಬಹಳ ಭಯಾನಕ ಮನಸ್ಸು. ದೇವರನ್ನ ಪಡಿಬೇಕು ಅನ್ನುವ ತೀವ್ರವಾದ ಹಂಬಲ, ಮುಮುಕ್ಷತ್ವ ಇದೆ. ಅವನ್ಯಾಕಿನ್ ಹೊರಗಡೆ ಚಿಂತೆ ಮಾಡ್ತಾ ಕೂತ್ಕೋತಾನೆ? ಮೊದ್ಲು ನನ್ನೊಳಗಡೆ ನೋಡ್ಬೇಕು, ನನ್ ದೇವನನ್ನ ಕಾಣ್ಬೇಕು ಅನ್ನುವ ತೀವ್ರವಾದ ಹಂಬಲ ಇದೆಯಲ್ಲ, ಅವನ್ ಏನ್ ಮಾಡ್ತಾನೆ? ಹೊರ ಚಿಂತೆ ಅಳಿದು ಪ್ರಾಕ್ಟೀಸ್ ಮಾಡಲ್ಲ ಅವನು. ಹೊರಗಡೆನ ಇವ್ರನ್ನ ಮಾಡದ್ ಬೇಡ, ಒಳಗೆ ನನಗೆ ತೀವ್ರವಾಗಿದ್ರೆ ಹೊರಗಡೆ ಪರಿಣಾಮನೇ ಆಗಲ್ಲ. ಹೊರ ಚಿಂತೆ ಅಳಿದು ಹೊಸೆದು ಚೆನ್ನಾಗಿ, ಏನ್ ಗುರುಗಳು ಹೇಳಿರುವ ಮಾತನ್ನ ಚೆನ್ನಾಗಿ ಒಳಗೆ ಆರೈಯುವುದೇ, ಅದನ್ನ ಮೆಲುಕು ಹಾಕೋದು. ನಮ್ಗೆ ಪುರ್ಸತೆ ಸಿಗಲ್ಲ. ಮೆಲ್ಕ್ ಹಾಕಕ್ ಪುರ್ಸತ್ ಸಿಕ್ಕಿದ್ರೆ ಹಾಕ್ಬೋದು, ಶ್ರವಣಕ್ಕೆ ಸಮಯ ಸಿಗ್ತಿಲ್ಲ, ಇನ್ನು ಮನನ ಮಾಡಕ್ ಹೆಂಗ್ ಸಮಯ ಸಿಗತ್ತೆ? ಅಂತಹ ಮನನ ಮಾಡೋನು ಸಹ ಒಳಗೆ ಆರೈಯುವುದೇ, ಅದು ಏನು ಚೆನ್ನಾಗಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಆರೈಯುವುದೇ ಅಭ್ಯಾಸಿ. ಇವನು ಅಭ್ಯಾಸಿ. ಬರೀ ಕೇಳೋದು ನಮ್ ಪಡಗ್ ನಾವಿರೋದು, ಇದು ಕೇಳೋದು ನಮ್ ಪಡಗ್ ನಾವಿದ್ರೆ ಆತ್ಮಜ್ಞಾನ ಮೈಗೂಡೋದು ಹೇಗೆ? ಹಾಗಾಗಿ ಅಭ್ಯಾಸ ಎನಿಸುವನು 2 ಜನ್ಮದಳು ಮುಕ್ತನಹನು. ಇವನಿಗೆ 2 ಜನ್ಮ ಬೇಕಾಗತ್ತೆ. ಅಂದ್ರೆ ನಿಧಿಧ್ಯಾಸನ, ಮನನ ನಿಧಿಧ್ಯಾಸನ. ಇನ್ನ ಮುಂದೆ ಅವನು ಅನುಭವಿ. ಇಷ್ಟೆಲ್ಲಾ ಮನಸ್ಸು ರೆಡಿ ಆಗಿದೆ ಅಂದ್ರೆ ಅನುಭವ ಬರದೆ ಇನ್ಯಾರಿಗ್ ಬರುತ್ತೆ? ಇಂಥವ್ರಿಗೆ ಅನುಭವ ಬರೋದು. ಇಂಥ ಅಂತಃಕರಣಕ್ಕೆ ಲೋಕವೆಲ್ಲವನ್ನು ಮರೆದು, ಇವರಿಗೆ ಜಗತ್ತೆಲ್ಲಾ ಮರ್ತೋಗಿದೆ. ಆ ನಿಧಿಧ್ಯಾಸನದ ಅನುಭವವೇ ಹಾಗೆ. ಅನುಭವಿಸ್ಬೇಕು ಜಗತ್. ಇನ್ ಬಂದಿರೋದಾದ್ರೆ ಯಾಕೆ? ಯಾವ್ದದನ್ನ ಏನೋ ದೇವರನ್ನ ಅನುಭವಿಸೋದು. ನಿಧಿಧ್ಯಾಸನ ಅಂದ್ರೇನೆ ಅದು ಬಹಳ ಶ್ರೇಷ್ಠವಾದ ಅನುಭವ. ನಿಧಿಧ್ಯಾಸನ ಸಾಕ್ಷಿ ಕೇವಲ ನಿರ್ಗುಣಶ್ಚ,
ಲೋಕವೆಲ್ಲವನ್ನು ಮರೆದು ಇಡೀ ಜಗತ್ ಏನು ಜಗತ್ತಂದ್ರೇನು? ನನ್ನ ದೇಹನೇ, ನನ್ನ ದೇಹನೇ ಜಗತ್ತು, ದೇಹದ ಅನುಭವ ಇಲ್ಲ. ಲೋಕವೆಲ್ಲವನ್ನು ಮರೆದು ಪರತತ್ವವನ್ನು ಆ ಲೋಕನದಿಂದ ಅದ್ರೊಳಗಡೆನೆ ಆ ಲಕ್ಷ್ಯ ಕೊಟ್ಟು ಆತ್ಮವಸ್ತುವಿನ ಕಡೆನೆ ಲಕ್ಷ್ಯ ಕೊಟ್ಟು ಒಳ ಹೊರಗಣ ಕೃತ್ಯನಿಕೆ ಒಳಗಡೆ ಮನಸ್ ಮಾತಾಡೋದಾಗ್ಲಿ, ಬುದ್ಧಿ ಮಾತಾಡೋದಾಗ್ಲಿ, ಅಹಂಕಾರ ಮಾತಾಡೋದಾಗ್ಲಿ, ಇವುಗಳನ್ನೆಲ್ಲಾ ಬಿಟ್ಟು ಇವುಗಳಿಗೆಲ್ಲಾ ಸಾಕ್ಷಿಯಾಗಿ ಇಲ್ಲದವನೇ, ಇವುಗಳ ಯಾವ ಸ್ಪರ್ಶವೂ ಇಲ್ದೇ ಇರೋಂಥವನೇ ಅನುಭವಿ. ಈ ರೀತಿಯಾದ ಅನುಭವ ಬರ್ಲೇಬೇಕು. ಈ ಅನುಭವ ಬರ್ದೆ ಸುಮ್ನೆ ಮೇಲ್ಮೇಲೆ ಮಾತಾಡ್ತಿದ್ರೆ ಏನೂ ಆಗೋದಿಲ್ಲ. ಈ ರೀತಿಯಾದ ನಿಧಿಧ್ಯಾಸನ ಬರ್ಲೇಬೇಕು. ಇವನೇ ಅನುಭವಿ. ಈ ರೀತಿಯಾದ ಅನುಭವ ನನಗಾಗ್ಲೇಬೇಕು. ಈ ರೀತಿ ಅನುಭವ ಅಂದ್ರೆ ಏನದು? ಯಾವುದರದ ನನಗೆ ಸ್ಪರ್ಶ ಇಲ್ಲ. ಕೇಳ್ತಾ ಇರ್ಬೇಕಾರೆ ಕೇಳುವ ಸ್ಪರ್ಶ ಇಲ್ಲ. ಕಿವಿಯಿಂದ ಕೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಕೂತಿದ್ದೀನಿ, ಇದ್ಯಾವುದರ ಸ್ಪರ್ಶವೂ ಇಲ್ಲ. ಒಳ ಹೊರಗಣ ಕೃತ್ಯ ಇವುಗಳ ಯಾವುದರ ಅನುಭವವೂ ಇಲ್ಲದೆ ಇರುವಂತಹ ಆ ಅನುಭವದಲ್ಲಿ ಅದನ್ನ ಅಭ್ಯಾಸ ಮಾಡೋನೆ ಈ ಅನುಭವಿ. ಇವನಿಗೆ ಅನುಭವ ಪ್ರಾರಂಭ ಆಗಿದೆ, ಆದ್ರೆ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಆತ್ಮಾಕಾರ ವೃತ್ತಿ, ನಾನು ಬ್ರಹ್ಮ ವಸ್ತು, ಇವುಗಳಿಂದ ಯಾವುದೂ ನನ್ ಸ್ಪರ್ಶ ಇಲ್ಲ, ನಾನು ಅರುವು ಇರುವು ಆನಂದ ಅಂತ ಇವನು ಇದನ್ನಲ್ಲ, ಇವನು ಅನುಭವಿ. ಮುಂದೆ ಆರುಡನಿಗೆ ನಾನು ಅನುಭವಿಸ್ತಾ ಇದ್ದೀನಿ ಅನ್ನೋದು ಇಲ್ಲ. ಪ್ರಾರಂಭದಲ್ಲಿ ನನಗೆ ಸಾಕ್ಷಿ ಅನುಭವ, ನಿಧಿಧ್ಯಾಸನದ ಅನುಭವ ನನಗಿನ್ನೂ ಇರುತ್ತೆ. ನಾನ್ ಆತ್ಮವಸ್ತು ಅಂತೆಲ್ಲ ಇರುತ್ತೆ, ಆ ಭಾವ ಇರುತ್ತೆ. ಆ ಭಾವವೂ ಹೋದ್ರೆ ಆರೂಢಾವಸ್ಥೆ. ನಮ್ಮ ಅಪ್ಪವ್ರಿದ್ರಲ್ಲ ಅದು, ಅಲ್ಲೇನ್ ನಾನು ಅನುಭವಿಸ್ತಾ ಇದ್ದೀನಿ, ಇನ್ನೊಂದು ಇದೆ, ಜಗತ್ತಿದೆ, ದೇಹ ಇದೆ, ಯಾವ ಅನುಭವವೂ ಇಲ್ಲ. ಎಲ್ಲ ಏನದ ಹೇಳ್ತಾರಲ್ಲ, ಈಶಾ ವಾಸ್ಯಮಿದಂ ಸರ್ವ ಯತ್ಕಿಂಚ ಜಗತ್ ಅನುಭವ, ಆರೂಢ ಅನುಭವ. ಆ ಅನುಭವ ನನಗೂ ಇದೆ, ಈಗ್ಲೂ ಇದೆ, ಈ ಕ್ಷಣದಲ್ಲೇ ಇದೆ. ಯಾವಾಗ್ಲೋ ಎಲ್ಲೋ ಯಾರೋ ಏನೋ ಕೊಡೋದಲ್ಲ. ನನ್ನ ಆಸ್ತಿನೇ ಅದು, ನನ್ನ ಅಸ್ತಿತ್ವನೇ ಅದು. ಈ ರೀತಿಯಾದ ಅಂತಃಕರಣ ಇದ್ರೆ ಇಲ್ಲೇ ಈ ಅನುಭವ, ಅದು ಮುಂದೊಂದು ಆರೂಢ ಅನುಭವ. ಸಮಯ ಆಗಿದೆ, ನಾಳೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.